ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇಂದಿನ ಅವಧಿನಲ್ಲಿ ನಾನು ಮುಂದಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂಥ ಕೆಲವು ಪ್ರಶ್ನೆಗಳನ್ನು ವಿಶ್ಲೇಷಣೆ ಮಾಡ್ತಾ ಬರ್ತೀನಿ. ಮೊದಲನೇದಾಗಿ ಪ್ರಶ್ನೆಯನ್ನು ನೋಡ್ತಾ ಬರೋಣ. ಮೊದಲ ಪ್ರಶ್ನೆ, ಈ ಕೆಳಗಿನ ಆಯ್ಕೆಗಳಲ್ಲಿ ಯಾವ ಆಯ್ಕೆಗಳು ರಾಸಾಯನಿಕ ಬದಲಾವಣೆಯನ್ನು ಪ್ರತಿನಿಧಿಸುತ್ತವೆ? ಫಸ್ಟ್ ಬಂದಾಗ ಇಲ್ಲಿ ಗಮನಿಸಬೇಕಾದ್ದು ರಾಸಾಯನಿಕ ಬದಲಾವಣೆಯನ್ನು ಪ್ರತಿನಿಧಿಸುತ್ತವೆ. ಈ ಆಯ್ಕೆಗಳಲ್ಲಿ ಭೌತ ಬದಲಾವಣೆ ಮತ್ತು ರಾಸಾಯನಿಕ ಬದಲಾವಣೆ ಎರಡೂ ಕೂಡ ಇವೆ. ಅದರಲ್ಲಿ ನಾವು ರಾಸಾಯನಿಕ ಬದಲಾವಣೆಗಳನ್ನು ಮಾತ್ರ ಪತ್ತೆ ಹಚ್ಚಬೇಕಾಗಿದೆ. ಈ ಪತ್ತೆ ಹಚ್ಚಬೇಕಾದ್ರೆ ಮೊದಲು ನಾವು ಭೌತ ಬದಲಾವಣೆ ಅಂದ್ರೇನು, ರಾಸಾಯನಿಕ ಬದಲಾವಣೆ ಅನ್ನೋದನ್ನು ತಿಳ್ಕೋಬೇಕಾಗುತ್ತೆ. ನಂತರ ಈ ಆಯ್ಕೆಗಳಲ್ಲಿ ರಾಸಾಯನಿಕ ಬದಲಾವಣೆಗಳನ್ನು ಸುಲಭವಾಗಿ ಗುರುತಿಸ್ಬೋದು. ಫಸ್ಟ್ ಬರ್ತಾ ಇದ್ದೀನಿ, ಭೌತ ಬದಲಾವಣೆ ಮತ್ತು ರಾಸಾಯನಿಕ ಬದಲಾವಣೆ ಅಂದ್ರೇನು ಅನ್ನೋದನ್ನು ತಿಳ್ಕೊಳ್ಳೋಣ. ಇಲ್ಲಿ ನಮ್ಮ ಸುತ್ತಮುತ್ತ ಅನೇಕ ಬದಲಾವಣೆಗಳು ಕಂಡು ಬರ್ತವೆ, ಚೇಂಜಸ್ಸನ್ನು ನಾವು ಕಾಣ್ತಾ ಬರ್ತೀವಿ. ಈ ಬದಲಾವಣೆಗಳನ್ನು ಎರಡು ಭಾಗವಾಗಿ ವಿಂಗಡಿಸ್ತೀವಿ. ಒಂದನೇದು ಭೌತ ಬದಲಾವಣೆ. ಭೌತ ಅಂದರೆ ಫಿಸಿಕಲ್ ಚೇಂಜ್ ಅಂತ ಕರಿತಾ ಬರ್ತೀನಿ. ಈ ಫಿಸಿಕಲ್ ಚೇಂಜು ನಮ್ಮ ಸರೌಂಡಿಂಗ್ಸಲ್ಲಿ ತುಂಬ ನಡೀತಾ ಬರ್ತವೆ. ಅವುಗಳನ್ನು ಉದಾಹರಣೆಗಳನ್ನು ನಾನು ಕೊಡ್ತಾ ಬರ್ತೀನಿ, ಆಗ ನಮಗೆ ಸ್ಪಷ್ಟವಾದಂಥ ಚಿತ್ರಣ ಸಿಕ್ಕುತ್ತೆ. ಎರಡನೇದು ಬಂದಾಗ ಇನ್ನೊಂದು ವಿಧದ ಬದಲಾವಣೆ ಇದೆ, ಅದನ್ನು ನಾವು ರಾಸಾಯನಿಕ ಬದಲಾವಣೆ ಅಂತ ಕರಿತಾ ಬರ್ತೀವಿ. ಈ ರಾಸಾಯನಿಕ ಬದಲಾವಣೆ ಅಂದರೆ ಇಂಗ್ಲೀಷ್ನಲ್ಲಿ ಕೆಮಿಕಲ್ ಚೇಂಜ್ ಅಂತ ಕರಿತಾ ಬರ್ತೀವಿ. ಇಂಥ ಕೆಮಿಕಲ್ ಚೇಂಜು ಕೂಡ ನಮ್ಮ ಸುತ್ತಮುತ್ತ ಪರಿಸರದಲ್ಲಿ ಸಾಕಷ್ಟು ನಡೀತಾ ಇದೆ, ಅವುಗಳನ್ನು ಕೂಡ ಪತ್ತೆ ಹಚ್ಚುತ್ತಾ ಬರೋಣ. ಮೊದಲನೇದಾಗಿ ಬಂದಾಗ ಭೌತ ಬದಲಾವಣೆ ಬಗ್ಗೆ ಸ್ಪಷ್ಟವಾದಂಥ ಮಾಹಿತಿಯನ್ನು ನೀಡ್ತಾ ಬರ್ತೀನಿ. ಭೌತ ಬದಲಾವಣೆ ಅಂದ್ರೇನು, ನಮ್ಮ ಸುತ್ತಮುತ್ತ ಕಂಡುಬರುವಂಥ ಭೌತ ಬದಲಾವಣೆಗಳು ಯಾವ್ಯಾವು? ಭೌತ ಬದಲಾವಣೆ ಅಂದರೆ ಗೊತ್ತಿಲ್ಲ ನಿಮಗೆ, ಭೌತ ಗುಣಧರ್ಮದಲ್ಲಾಗುವಂಥ ಬದಲಾವಣೆ. ಭೌತ ಗುಣಧರ್ಮ ಅಂದರೆ ಒಂದು ವಸ್ತು ಇದೆ, ಆ ವಸ್ತುವಿನ ಆಕಾರ ಬದಲಾವಣೆ ಆಗುತ್ತೆ. ವಸ್ತು ತನ್ನ ಆಕಾರವನ್ನು ಬದಲಾವಣೆ ಮಾಡ್ಕೊತದೆ, ಶೇಪ್ ಚೇಂಜ್ ಆಯಿತು, ಅಥವಾ ಗಾತ್ರದಲ್ಲಿ ಬದಲಾವಣೆ ಆಗುತ್ತೆ, ಸೈಜ್ ಚೇಂಜ್ ಆಗ್ತದೆ. ಕೆಲವೊಮ್ಮೆ ಸ್ಥಿತಿನಲ್ಲೂ ಕೂಡ ಬದಲಾವಣೆ ಆಗ್ಬೋದು, ಸ್ಟೇಟ್ ಅಂತ ಕರಿತಾ ಬರ್ತೀವಿ. ಘನರೂಪದ್ದು ದ್ರವರೂಪ, ದ್ರವರೂಪದ್ದು ಅನಿಲಕ್ಕೆ ಹೋಗ್ಬೋದು. ಇಂಥವು ಕೂಡ ಭೌತ ಬದಲಾವಣೆಗಳು ಅಂತ ಕರಿತಾ ಬರ್ತೀವಿ. ಈ ಬದಲಾವಣೆಗಳನ್ನು ನಾವು ಚೆನ್ನಾಗಿ ಗ್ರಹಿಸ್ಕೋಬೇಕು ಅಂದರೆ ಒಂದು ಉದಾಹರಣೆಯನ್ನು ಎತ್ಕೊತಾ ಬರ್ತೀನಿ. ಮಂಜುಗಡ್ಡೆ ಇದೆ, ಈ ಐಸ್ ಅಂತ ಕರಿತಾ ಬರ್ತೀವಿ. ಈ ಮಂಜುಗಡ್ಡೆಯನ್ನು ನಾನು ಬಿಸಿ ಮಾಡ್ತಾ ಬರ್ತೀನಿ, ಶಾಖವನ್ನು ಕೊಡ್ತೀನಿ. ಶಾಖವನ್ನು ಕೊಟ್ಟಾಗ ನೀರು ಆಗ್ತಾ ಬರ್ತದೆ. ನೀರಾಗಿದ್ದು ಒಂದು ಬದಲಾವಣೆ, ಶಾಖವನ್ನು ಕೊಟ್ಟಾಗ ನೀರಾಗ್ತಾ ಬಂತು. ಈ ಬದಲಾವಣೆ ನಾನು ಭೌತ ಬದಲಾವಣೆ ಅಂತ ಕರಿತೀನಿ. ಯಾವುದ್ರಲ್ಲಿ ಬದಲಾವಣೆ ಆಗಿದೆ? ಇದು ಸ್ಥಿತಿನಲ್ಲಿ ಬದಲಾವಣೆ ಆಗಿದೆ. ಮತ್ತು ನಾನು ಈ ನೀರನ್ನು ತಂಪು ಮಾಡ್ತಾ ಬರ್ತೀನಿ, ಆ ತಂಪು ಮಾಡಿದಾಗ ಮತ್ತೆ ಮಂಜುಗಡ್ಡೆ ಆಗ್ತಾ ಬರ್ತದೆ. ಇಲ್ಲಿ ಸ್ಥಿತಿ ಘನಸ್ಥಿತಿಗೆ ಬಂದುಬಿಡ್ತು. ಮತ್ತು ದ್ರವಸ್ಥಿತಿಯಿಂದ ಘನಸ್ಥಿತಿಗೆ, ಘನಸ್ಥಿತಿಯಿಂದ ದ್ರವಸ್ಥಿತಿಗೆ ಬದಲಾವಣೆ ಆಗಿದೆ. ಇಂಥ ಬದಲಾವಣೆಗಳನ್ನು ನಾವು ಫಿಸಿಕಲ್ ಚೇಂಜ್ ಅಂತ ಕರಿತಾ ಬರ್ತೀವಿ. ಗೊತ್ತಿಲ್ಲ, ಇಲ್ಲಿ ಒಂದು ಭಾಳ ಮುಖ್ಯವಾದದ್ದು, ಘನವು ದ್ರವ ಆಯಿತು, ದ್ರವ ಮತ್ತೆ ಘನ ಆಯಿತು, ಅದರಿಂದ ಇವನ್ನು ಪ್ರತ್ಯಾವರ್ತ ರಿವರ್ಸಿಬಲ್ ಅಂತ ಕರಿತಾ ಬರ್ತೀವಿ. ಪ್ರತ್ಯಾವರ್ತ ಕ್ರಿಯೆ ಅಂತ ಕರಿತಾ ಬರ್ತೀವಿ. ರಿವರ್ಸಿಬಲ್ ಚೇಂಜಸ್ ಅಂತ ಕರಿತೀವಿ. ರಿವರ್ಸಿಬಲ್ ಅಂದಾಗ ಮತ್ತೆ ಯಾವುದನ್ನು ಪಡಿಬೋದು, ಅದಕ್ಕೆ ರಿವರ್ಸಿಬಲ್ ಅಂತ ಕರಿತಾ ಬರ್ಬೋದು. ಮೂಲ ವಸ್ತುವನ್ನು ಪಡಿಬೋದು, ಅಲ್ಲಿಗೆ ಮೂಲ ವಸ್ತುವನ್ನ ನಾವು ಮೊದಲಿಗೆ ಪಡೆಯಬಹುದು. ಅಂಥ ಬದಲಾವಣೆ ಭೌತ ಬದಲಾವಣೆ. ಮೂಲ ವಸ್ತುವನ್ನು ಪಡೆಯಲು ಸಾಧ್ಯವಿದೆ. ಹೆಂಗೆ ಅಂದರೆ, ನೀರಿಂದ ಮತ್ತೆ ನಾನು ಮಂಜುಗಡ್ಡೆಯನ್ನು ಪಡೆದೆ, ಮೂಲ ವಸ್ತು ಪಡೆಯಬಹುದು. ನೆಕ್ಸ್ಟ್ ಮುಂದೆ ಬರ್ತಾ ಇದ್ದೀನಿ. ಇದರಲ್ಲಿ ಇನ್ನೊಂದು ವಿಶೇಷ ಅಂದರೆ, ಭೌತ ಬದಲಾವಣೆಯಲ್ಲಿ ಮೂಲ ಗುಣಧರ್ಮ ಬದಲಾವಣೆ ಆಗಲ್ಲ. ಮೂಲ ಗುಣಧರ್ಮ ಅಂದರೆ ನೀರಿನ ಮೂಲ ಗುಣ ಬದಲಾವಣೆ ಆಗಿಲ್ಲ, ಮೂಲ ಗುಣ ಬದಲಾವಣೆ ಆಗೋದಿಲ್ಲ. ಮೂಲ ಗುಣ ಬದಲಾವಣೆ ಆಗಲ್ಲ ಅಂದರೆ ನಾನಿಲ್ಲಿ ಉದಾಹರಣೆಯನ್ನು ಎತ್ಕೊಂಡಿದ್ದೀನಲ್ಲ, ಇದ್ರಾಗ ನಿಮಗೆ ಗೊತ್ತಾಗ್ತಾ ಬರ್ತದೆ ಬದಲಾವಣೆ ಆಗುವುದಿಲ್ಲ. ಏನಾಗಿಲ್ಲ ಸರ್ ಇದ್ರಾಗೆ? ನಾನು ಈ ಮಂಜುಗಡ್ಡೆಯನ್ನು ನಾನು ಬಾಯಿಗೆ ಹಾಕ್ಕೊಂಡ್ರೆ ನೀರಿನ ಅನುಭವ ಆಗುತ್ತೆ, ನೀರನ್ನು ಹಾಕ್ಕೊಂಡ್ರೂ ಕೂಡ ನೀರಿನ ಅನುಭವ ಆಗುತ್ತೆ. ಅಲ್ಲಿಗೆ ಹೊಸ ಗುಣ ಬಂದಿಲ್ಲ, ಅಲ್ಲಿಗೆ ಮೂಲ ಗುಣವನ್ನು ಬದಲಾವಣೆ ಆಗಿಲ್ಲ. ಇನ್ನೊಂದು ಉದಾಹರಣೆ ಕೊಟ್ಟರೆ ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಒಂದು ಕಲ್ಲು ಸಕ್ಕರೆ ಇದೆ, ಪುಡಿ ಮಾಡ್ತಾ ಬರ್ತೀನಿ. ಪುಡಿ ಮಾಡಿದಾಗ ತನ್ನ ಆಕಾರದಲ್ಲಿ ಬದಲಾವಣೆ ಮಾಡ್ಕೊತದೆ, ಗಾತ್ರದಲ್ಲಿ ಬದಲಾವಣೆ ಆಗ್ಬೋದು. ಕಲ್ಲು ಸಕ್ಕರೆ ಪುಡಿಯನ್ನು ಬಾಯಿಗೆ ಹಾಕ್ಕೊಂಡ್ರೂ ಕೂಡ ರುಚಿ ಸೇಮ್ ಇರ್ತದೆ. ಇಲ್ಲಿ ಪ್ರತ್ಯಾವರ್ತ ಅಂದರೆ ರಿವರ್ಸಿಬಲ್ ಅಂತ ಕರಿತಾ ಬಂದೆ. ಮತ್ತೆ ಬೇಕಾದ್ರೆ ನಾವು ಅದನ್ನು ಗಟ್ಟಿ ಮಾಡಿ ಕಲ್ಲು ಮಾಡ್ತಾ ಬರ್ಬೋದು. ಇದಕ್ಕೆ ಭೌತ ಬದಲಾವಣೆ ಅಂತ ಕರಿತಾ ಬರ್ತೀವಿ. ಬೆಣ್ಣೆ ಕರಗುತ್ತೆ, ಮತ್ತೆ ಬೆಣ್ಣೆಯನ್ನು ಪಡಿಬೋದು ನಾವು. ತಂಪು ಮಾಡಿದಾಗ ಮತ್ತೆ ಬೆಣ್ಣೆ ಗಟ್ಟಿ ಆಗ್ತಾ ಬರ್ತದೆ. ತುಪ್ಪ ಕರಗುತ್ತೆ, ತುಪ್ಪ ಗಟ್ಟಿ ಮಾಡ್ತಾ ಬರ್ತೀವಿ.
ಇಂಥ ಬದಲಾವಣೆಗಳೆಲ್ಲ ಭೌತ ಬದಲಾವಣೆಗಳು, ಫಿಸಿಕಲ್ ಚೇಂಜ್ ಅಂತ ಕರಿತಾ ಬರ್ತೀನಿ. ನೆಕ್ಸ್ಟ್ ಮುಂದೆ ಬರ್ತಾ ಇದ್ದೀನಿ. ಎರಡನೇದು ಎತ್ಕೊತಾ ಬರೋಣ. ರಾಸಾಯನಿಕ ಬದಲಾವಣೆ ಅಂದರೆ ಏನು? ರಾಸಾಯನಿಕ ಅಂದರೆ ಕೆಮಿಕಲ್ ಚೇಂಜ್ ಅಂತ ಕರಿತಾ ಬರ್ತೀನಿ. ಈ ರಾಸಾಯನಿಕ ಬದಲಾವಣೆಗಳು ಕೂಡ ನಮ್ಮ ಸುತ್ತಮುತ್ತ ಕಂಡು ಬರ್ತವೆ. ಕೆಮಿಕಲ್ ಚೇಂಜಸ್ಸು ಸರ್ ವಿಶೇಷ ಗುಣ ಏನು? ಒಂದು ವಸ್ತು, ನಮ್ಮ ಸುತ್ತಮುತ್ತ ಇರುವಂಥ ಒಂದು ವಸ್ತು ತನ್ನ ಬಣ್ಣದಲ್ಲಿ ಚೇಂಜ್ ಆಗ್ತದೆ, ಬಣ್ಣ ಬದಲಾವಣೆ ಆಗ್ತಾ ಬರ್ತದೆ, ರುಚಿ ಬದಲಾವಣೆ ಆಗುತ್ತೆ, ಟೇಸ್ಟ್ ಬದಲಾವಣೆ ಆಗಿದೆ, ವಾಸನೆಯಲ್ಲಿ ಬದಲಾವಣೆ ಆಗಿದೆ, ಇಂಥ ರಾಸಾಯನಿಕ ಗುಣಧರ್ಮದಲ್ಲಿ ಬದಲಾವಣೆ ಆಗಿದೆ. ಸರಿ, ಬಣ್ಣ ಚೇಂಜ್ ಆಯ್ತು ಅಂದರೂ ರಾಸಾಯನಿಕವಾಗಿ ಚೇಂಜ್ ಆಗಿದೆ, ರುಚಿ ಚೇಂಜ್ ಆಗಿದೆ, ವಾಸನೆ ಚೇಂಜ್ ಆಗಿದೆ, ಎಲ್ಲೋ ರಾಸಾಯನಿಕ ಕ್ರಿಯೆ ನಡೆದಿದೆ. ಉದಾಹರಣೆ ಕೊಡ್ತಾ ಬರ್ತೀನಿ, ಈಗ ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗ್ತಾ ಬರ್ತದೆ. ಹಾಲು ಮೊಸರಾಗುವುದು, ಹಾಲಿದೆ, ಹಾಲು ಏನಾಗ್ತಾ ಬಂತು, ಮೊಸರಾಯಿತು. ಮೊಸರು ಅಂತಿದ್ದಂಗೆ ಮಿಲ್ಕ್ ಈಸ್ ಕನ್ವರ್ಟೆಡ್ ಇಂಟು ಎ ಕರ್ಡ್. ಲ್ಯಾಕ್ಟೋಬ್ಯಾಸಿಲಸ್ ಬ್ಯಾಕ್ಟೀರಿಯಾ ಅನ್ನೋ ಬ್ಯಾಕ್ಟೀರಿಯಾಗಳು ಇವುಗಳನ್ನು ಹಾಲನ್ನು ಮೊಸರು ಮಾಡ್ತಾ ಬರ್ತದೆ. ಮೊಸರು ಹುಳಿ ಆಗಿಬಿಡ್ತದೆ, ಅದರೊಳಗಡೆ ಲ್ಯಾಕ್ಟಿಕ್ ಆಸಿಡ್ ಇದೆ, ಲ್ಯಾಕ್ಟಿಕ್ ಆಸಿಡ್ಡು. ಈ ಲ್ಯಾಕ್ಟಿಕ್ ಆಸಿಡ್ ಇದ್ದಾಗ ಹುಳಿ ಆಗ್ತಾ ಬಂತು. ಇಲ್ಲಿ ಲ್ಯಾಕ್ಟೋಬ್ಯಾಸಿಲಸ್ ಬ್ಯಾಕ್ಟೀರಿಯಾ ಭಾಳ ಉಪಯುಕ್ತವಾದಂಥ ಬ್ಯಾಕ್ಟೀರಿಯಾ ಇದು. ಈ ಬ್ಯಾಕ್ಟೀರಿಯಾದಿಂದಲೇ ಹಾಲು ಮೊಸರಾಗ್ತಾ ಬರೋದು, ನಮಗೆ ಕರ್ಡ್ ಆಗ್ತಾ ಬಂತು. ಇದು ಯಾವ ಬದಲಾವಣೆ ಅಂದರೆ ಇಟ್ ಈಸ್ ಎ ಕೆಮಿಕಲ್ ಚೇಂಜ್ ಅಂತ ಕರಿತಾ ಬರ್ತೀನಿ. ಯಾಕೆ ಸರ್ ಕೆಮಿಕಲ್ ಚೇಂಜ್ ಅಂತ ಕರೆದ್ರಿ ಅಂದರೆ, ಈ ಮತ್ತೆ ಮೂಲ ವಸ್ತುವನ್ನು ಪಡೆಯಲು ಸಾಧ್ಯ ಇಲ್ಲ. ಭೌತ ಬದಲಾವಣೆಯೇ ಮೂಲ ವಸ್ತುವನ್ನು ಪಡೆದು, ಇಲ್ಲಿ ಮೂಲ ವಸ್ತು ಮತ್ತೆ ಸಿಗಲ್ಲ. ಮೂಲ ವಸ್ತು ಅಂದಾಗ ನಿಮ್ಗೆ ಹಾಲನ್ನು ಮತ್ತೆ ಪಡೆಯೋಕ್ಕೆ ಸಾಧ್ಯ ಇಲ್ಲ, ಮೊಸರಿಂದ ಮೂಲ ವಸ್ತು ಪಡೆಯಲು ಸಾಧ್ಯವಿಲ್ಲ. ಈಗ ಭಾಳ ಇಂಪಾರ್ಟೆಂಟ್ ಅಂದರೆ ಅಲ್ಲಿಗೂ ಇಲ್ಲಿಗೂ ನಿಮ್ಗೆ ವ್ಯತ್ಯಾಸ ಗೊತ್ತಾಯಿತು. ಇಲ್ಲಿ ಪಡೆಯಲು ಸಾಧ್ಯವಿಲ್ಲ, ಅಲ್ಲಿ ಮೂಲ ವಸ್ತುವನ್ನು ಪಡಿಬೋದಾಗಿತ್ತು. ನೆಕ್ಸ್ಟ್ ಮುಂದೆ ಬರ್ತೀನಿ. ನಾನು ಭಾಳ ಗಮನಿಸಬೇಕಾದ್ದು ಮೂಲ ಗುಣಧರ್ಮವೇ ಬದಲಾವಣೆ ಆಗಿದೆ. ಮೂಲ ಗುಣಧರ್ಮ ಅಂದರೆ ನಿಮಗೆ ಗೊತ್ತಿರಲಿ, ನಿಮಗೆ ಹಾಲಿನ ಗುಣವೇ ಬೇರೆ, ಮೊಸರಿನ ಗುಣವೇ ಬೇರೆ. ಮೂಲ ಗುಣಧರ್ಮದಲ್ಲಿ ಬದಲಾವಣೆ ಕಂಡು ಬರ್ತಾ ಇದೆ. ಇಂಥ ಬದಲಾವಣೆನೇ ನಾವು ರಾಸಾಯನಿಕ ಬದಲಾವಣೆ ಅಂತ ಕರಿತಾ ಬರ್ತೀವಿ. ಗೊತ್ತಿರಲಿ, ಇದನ್ನು ಪ್ರತ್ಯಾವರ್ತವಲ್ಲದ ಬದಲಾವಣೆ ಅಂತ ಕರಿತೀವಿ. ಪ್ರತ್ಯಾವರ್ತವಲ್ಲ ಅಂದರೆ ನಾವು ಮತ್ತೆ ಪಡೆಯೋಕ್ಕಾಗಲ್ಲ ಅಂದಮೇಲೆ ಇರ್ರಿವರ್ಸಿಬಲ್ ಅಂತ ಕರಿತಾ ಬರ್ತೀನಿ. ಪ್ರತ್ಯಾವರ್ತವಲ್ಲದ ಬದಲಾವಣೆ ಅಂತ ಕರಿತಾ ಬರ್ಬೋದು. ಇನ್ನು ಭಾಳ ಮುಖ್ಯವಾದದ್ದು, ಇದೊಂದು ಎಂಥ ಬದಲಾವಣೆ ಅಂದರೆ ಯಾವುದೇ ಕಾರಣಕ್ಕೂ ಕೂಡ ನಾವು ಮೂಲ ವಸ್ತುವನ್ನು ಪಡೆಯೋಕ್ಕಾಗಲ್ಲ ಅಂದಮೇಲೆ ಇದೊಂದು ಶಾಶ್ವತವಾದ ಬದಲಾವಣೆ. ಈ ಪಾಯಿಂಟನ್ನು ಗಮನದಾಗಿಟ್ಕೋಬೇಕು. ಶಾಶ್ವತವಾಗುವಂಥ ಬದಲಾವಣೆ. ಇಂಥ ಬದಲಾವಣೆಗಳನ್ನು ನಾವು ಸುತ್ತಮುತ್ತ ಅನೇಕ ಕಾಣ್ತಾ ಬರ್ತೀವಿ. ಅವೆಲ್ಲವೂ ಕೂಡ ರಾಸಾಯನಿಕ ಬದಲಾವಣೆಗಳು. ಹಾಲು ಮೊಸರಾಯಿತು, ಮತ್ತು ಬೆಣ್ಣೆ ತುಪ್ಪ ಆಗ್ತಾ ಬರ್ತದೆ. ಬೆಣ್ಣೆಯನ್ನು ನಾನು ತುಪ್ಪ ಮಾಡ್ತಾ ಬಂದೆ. ಈ ತುಪ್ಪ ಮಾಡ್ತಾ ಬಂದಾಗ ಮತ್ತೆ ಮೂಲ ಬೆಣ್ಣೆಯನ್ನು ಪಡೆಯಲು ಸಾಧ್ಯವೇ ಇಲ್ಲ. ಬೆಣ್ಣೆ ತುಪ್ಪ ಆಗ್ತದೆ, ತುಪ್ಪ ಪಡೆಯೋಕ್ಕಾಗಲ್ಲ. ಎಲ್ಲ ಲಕ್ಷಣಗಳನ್ನು ಹೋಲ್ತಾ ಬರ್ತದೆ. ಬೆಣ್ಣೆ ಕರಗೋದು ಭೌತ ಬದಲಾವಣೆ, ಬೆಣ್ಣೆ ತುಪ್ಪ ಆಗೋದು ರಾಸಾಯನಿಕ ಬದಲಾವಣೆ. ಒಂದು ಸೇಬನ್ನು ತೆಗೆದುಕೊತಾ ಬರ್ತೀನಿ, ಕಟ್ ಮಾಡ್ತಾ ಬರ್ತೀನಿ, 2 ಪೀಸ್ ಮಾಡಿದೆ, ಅದು ಭೌತ ಬದಲಾವಣೆ. ಭೌತ ಬದಲಾವಣೆ ಅಂದಾಗ 2 ಪೀಸಲ್ಲೂ ಕೂಡ ಸೇಬಿನ ಗುಣ ಇದ್ದೇ ಇರ್ತದೆ, ಮೂಲ ಗುಣ ಬದಲಾವಣೆ ಆಗಿಲ್ಲ. ಇಂಥ ಗುಣಗಳನ್ನು ನಾವು ಸುತ್ತಮುತ್ತ ಕಾಣ್ತಾ ಬರ್ಬೋದು. ಅವುಗಳನ್ನು 2 ಭಾಗವಾಗಿ ವಿಂಗಡಿಸ್ತೀವಿ, ಭೌತ ಬದಲಾವಣೆ ಮತ್ತು ರಾಸಾಯನಿಕ ಬದಲಾವಣೆ. ಈಗ ನಿಮ್ಗೆ ಅರ್ಥ ಆಯಿತು ನಮ್ಮ ಸರೌಂಡಿಂಗ್ಸಲ್ಲಿ ಯಾವ್ಯಾವ ಬದಲಾವಣೆಗಳನ್ನು ನಾವು ಪತ್ತೆ ಹಚ್ಚುತ್ತಾ ಬರ್ಬೋದು, ಭೌತ ಬದಲಾವಣೆ ಯಾವುದು, ರಾಸಾಯನಿಕ ಬದಲಾವಣೆ ಯಾವುದು ಅಂತ. ಈಗ ಪ್ರಶ್ನೆಯಲ್ಲಿ ಕೊಟ್ಟಿರುವಂಥ ಆಯ್ಕೆಗಳಲ್ಲಿ ಯಾವುದು ರಾಸಾಯನಿಕ ಬದಲಾವಣೆಗಳು ಬರ್ತವೆ, ಯಾವುದು ಭೌತ ಬದಲಾವಣೆಗಳು ಬರ್ತವೆ ಅನ್ನೋದನ್ನು ಪತ್ತೆ ಹಚ್ಚೋಣ. ಮೊದಲನೇದು ಬರ್ತಿದ್ದೀನಿ, ಪ್ರಶ್ನೆಯಲ್ಲಿ ಯಾವುದಿದೆ, ಆಯ್ಕೆಗಳಲ್ಲಿ ಯಾವ್ಯಾವ ಇದೆ ನೋಡ್ತಾ ಬರೋಣ. ಮೊದಲನೇದು ಲೋಹಗಳನ್ನು ಕಾಯಿಸಿ ವಿವಿಧ ಆಕಾರಗಳನ್ನು ನೀಡುವುದು. ಈ ಆಯ್ಕೆ ನೋಡ್ತಾ ಬರೋಣ. ಇದರಲ್ಲಿ ನಾನು ಸ್ವಲ್ಪ ಮಾತಾಡ್ತಾ ಬರ್ತೀನಿ, ಯಾವ ಬದಲಾವಣೆ ಬರುತ್ತೆ ಅನ್ನೋದು ಕ್ಲಿಯರ್ ಮಾಡಿಬಿಡ್ತೀನಿ. ಈ ಲೋಹಗಳಿವೆಯಲ್ಲ, ಈ ಲೋಹಗಳು, ಲೋಹ ಅನ್ನೋದು ಗೊತ್ತಿದೆ ನಮಗೆ, ಮೆಟಲ್ಸ್ ಅಂತ ಕರಿತಾ ಬರ್ತೀವಿ. ಈ ಲೋಹವನ್ನು ಕಾಯಿಸಿ ಬೇರೆ ಬೇರೆ ಆಕಾರ ಕೊಡೋದು. ಕೆಲವು ಟೈಮಲ್ಲಿ ಆಳೆ ಮಾಡ್ತಾ ಬರ್ತೀವಿ. ಆಳೆ ಮಾಡ್ತಾ ಬಂದಾಗ ಚೆನ್ನಾಗಿ ಕಾಯಿಸಿ ಬಡಿದಾಗ ಶೀಟ್ ಆಗ್ತದೆ. ಆ ಗುಣಕ್ಕೆ ನಾವು ಕುಟ್ಯತೆ ಅಂತ ಕರಿತಾ ಬರ್ತೀವಿ. ಕುಟ್ಯತೆ ಗುಣ, ಮೆಲಬಲ್ ಅಂತ ಕರಿತೀವಿ, ಮೆಲಬೆಲಿಟಿ ಅಂತ ಕರಿತಾ ಬರ್ತೀವಿ. ಮೆಲಬೆಲಿಟಿ ಅಂತ ಅಂದರೆ ಒಂದು ಲೋಹವನ್ನು ಆಳೆಯನ್ನಾಗಿ ಮಾಡೋದು. ಇದಕ್ಕೆ ಲೋಯರ್ ಸ್ಟ್ಯಾಂಡರ್ಡ್ಸಲ್ಲಿ ಪತ್ರಶೀಲತೆ ಅಂತ ಕೂಡ ಬರೆದವ್ರೆ. ಪತ್ರಶೀಲತೆ ಅಂದರೆ ಒಂದು ಹಾಳೆಯಾಗಿ ಮಾಡುವಂಥ ಗುಣ. ಇದು ಲೋಹದಲ್ಲಿ ಕಂಡು ಬರ್ತದೆ, ಅಲೋಹಗಳಲ್ಲಿ ಕಂಡು ಬರಲ್ಲ. ಅಲ್ಲಿಗೆ ನಾವು ಒಂದು ಲೋಹವನ್ನು ಒಂದು ಆಕಾರಕ್ಕೆ ತರ್ಬೋದು, ಯಾವ ಆಕಾರಕ್ಕೆ, ಹಾಳೆಯಾಗಿ. ಆದರೆ ಇದು ತನ್ನ ಮೂಲ ಗುಣವನ್ನು ಬಿಟ್ಟುಕೊಟ್ಟಿಲ್ಲ. ಇಲ್ಲಿ ಗೊತ್ತಿರಲಿ ನಿಮಗೆ, ಚಿನ್ನ ಇದೆ, ಚಿನ್ನವನ್ನು ತಟ್ಟಿ ಚೆನ್ನಾಗಿ ಹಾಳೆ ಮಾಡ್ಬೋದು.
ಆಳೆ ಮಾಡಿ ಆಭರಣಕ್ಕೆ ಬಳಕೆ ಮಾಡ್ತಾ ಬರ್ತಾರೆ. ತಾಮ್ರವನ್ನು ತಟ್ಟಿ ಆಳೆ ಮಾಡ್ತಾ ಬರ್ತಾರೆ. ಇವೆಲ್ಲವೂ ಕೂಡ ಸುಮಾರು ಅಲ್ಯೂಮಿನಿಯಂನ ಆಳೆ ಮಾಡ್ತಾ ಬರ್ತೀವಿ. ಇವುಗಳಲ್ಲಿ ಕುಟ್ಯತೆ ಗುಣ ಇದೆ, ಬಟ್ ಮೂಲ ಗುಣದಲ್ಲಿ ಬದಲಾವಣೆ ಆಗಿಲ್ಲ. ಚಿನ್ನ ತನ್ನ ಗುಣವನ್ನೇ ಉಳಿಸ್ಕೊಂಡಿದೆ, ತಾತ್ಕಾಲಿಕವಾಗಿ ಬದಲಾವಣೆ ಆಗಿದೆ. ಅಲ್ಲಿಗರ್ಥ ಭೌತ ಬದಲಾವಣೆ. ಇನ್ನೂ ಒಂದು ಎತ್ಕೊತೀನಿ, ಇದೇ ಲೋಹವನ್ನು ನಾವು ತಂತಿಯಾಗಿ ಮಾಡ್ತಾ ಬರ್ಬೋದು, ಸಪೂರ ತಂತಿಯನ್ನಾಗಿ ಮಾಡ್ಬೋದು. ಇಂಗ್ಲೀಷಿಗೆ ಥ್ರೆಡ್ಸ್ ಅಂತ ಕರಿತಾ ಬರ್ತೀವಿ. ಇಲ್ಲಿ ಶೀಟ್ ಮಾಡಿದೆ, ಇಲ್ಲಿ ಥ್ರೆಡ್ ಮಾಡ್ತಾ ಇದ್ದೀನಿ. ಈ ಗುಣಕ್ಕೆ ನಾವು ತನ್ಯತೆ ಗುಣ ಅಂತ ಕರಿತಾ ಬರ್ತೀವಿ. ತನ್ಯತೆ, ಅದಕ್ಕೆ ಡಕ್ಟಲಿಟಿ ಅಂತ ಕರಿತಾ ಬರ್ತೀನಿ. ಡಕ್ಟಲಿಟಿ ಅಂದರೆ ತನ್ಯತೆ ಅಂತ ಅಥವಾ ಥ್ರೆಡ್ ಮಾಡೋದು ಅಂತ ಅರ್ಥ. ಇಲ್ಲೂ ಕೂಡ ಭಾಳ ಮುಖ್ಯವಾದದ್ದು ಚಿನ್ನ ಮತ್ತು ಬೆಳ್ಳಿಗಳನ್ನು ಲೋಹಗಳನ್ನು ನಾವು ತಂತಿಯನ್ನಾಗಿ ಮಾಡ್ತಾ ಬರ್ತೀವಿ. ಆಭರಣಗಳನ್ನು ತಯಾರು ಮಾಡಬೇಕಾದ್ರೆ ಥ್ರೆಡ್ಸ್ಗಳನ್ನು ಮಾಡ್ತಾ ಬರ್ತೀವಿ. ಹಾಗಾದರೆ ಜರಿ ಅಂತ ಕರಿತಾ ಬರ್ತಾರೆ. ಸೀರೆಗಳಿಗೆ ಜರಿಯನ್ನು ಹಾಕೋದು ಅಂದಾಗ ಅವಕ್ಕೆ ಕಾಸ್ಟ್ ಜಾಸ್ತಿ ಆಗ್ತಾ ಬರ್ತದೆ. ಜರಿಯಿಂದಾಗ ಬೆಳ್ಳಿದು ಅಥವಾ ಚಿನ್ನದ ಜರಿಗಳನ್ನು ಹಾಕ್ತಾ ಬರ್ತಾರೆ. ಇಲ್ಲಿ ಒಂದು ಸಾರಿ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕ್ವಶನ್ ಕೇಳ್ತಾ ಬಂದಿದ್ದರು, ಈ ಕೆಳಗಿನ ಯಾವ ಲೋಹವು ಅತಿ ಹೆಚ್ಚಿನ ಕುಟ್ಯತೆಯನ್ನು ಹೊಂದಿದೆ ಅಂದರೆ ಚಿನ್ನ ಕುಟ್ಯತೆ ಹೊಂದಿದೆ. ಚಿನ್ನ ಕೂಡ ತನ್ಯತೆಯನ್ನು ಕೂಡ ಹೊಂದಿದೆ. ಅಲ್ಲಿಗೆ ಲೋಹಗಳನ್ನು ಹಾಳೆಗಳನ್ನಾಗಿ ಮತ್ತು ತಂತಿಗಳನ್ನಾಗಿ ಮಾಡ್ಬೋದು. ಮತ್ತೆ ಈ ತಂತಿಯನ್ನು ಮತ್ತೆ ಲೋಹವನ್ನಾಗಿ ಪಡಿಬೋದು. ಬೇಕಾದರೆ ಕಾಯಿಸಿದ್ರೆ ಮತ್ತೆ ಲೋಹವನ್ನು ಪಡಿಬೋದು. ಆದ್ದರಿಂದ ಇದೊಂದು ಭೌತ ಬದಲಾವಣೆ. ಈಗ ಆಯ್ಕೆಗಳಿಗೆ ಹೋಗ್ತಾ ಇದ್ದೀನಿ ನಾನೀಗ. ಈ ಆಯ್ಕೆನಲ್ಲಿ ನಮಗೆ ಅರ್ಥವಾಯಿತು. ಮೊದಲನೇದು ಭೌತ ಬದಲಾವಣೆ ಬಂದಿದೆ, ಇದು ಭೌತ ಬದಲಾವಣೆ. ಇದು ಬರಲ್ಲ. ಯಾಕೆ ಬರಲ್ಲ ಅಂದರೆ ಅವ್ರು ಕೇಳಿರೋದು ರಾಸಾಯನಿಕ ಬದಲಾವಣೆ. ಎರಡನೇ ಆಪ್ಷನಿಗೆ ಬರ್ತಾ ಇದ್ದೀನಿ, ಮಂಜುಗಡ್ಡೆ ಕರಗುವುದು. ನಿಮಗೆ ಗೊತ್ತಾಗಿದೆ, ಆಲ್ರೆಡಿ ಉದಾಹರಣೆ ಕೊಟ್ಟಿದ್ದೀನಿ ನಾನು. ಮಂಜುಗಡ್ಡೆ ಕರಗಿರೋದು ತಾತ್ಕಾಲಿಕ ಬದಲಾವಣೆ ಮತ್ತು ಸ್ಥಿತಿಯಲ್ಲಿ ಮಾತ್ರ ಬದಲಾವಣೆ ಆಗಿದೆ, ಆದರೆ ತನ್ನ ಮೂಲ ಗುಣವನ್ನು ಬಿಟ್ಟುಕೊಟ್ಟಿಲ್ಲ. ಇದು ಭೌತ ಬದಲಾವಣೆ ಆಗಲ್ಲ, ರಾಸಾಯನಿಕ ಬದಲಾವಣೆ ಆಗಲ್ಲ. ನೆಕ್ಸ್ಟ್ ಪಾಯಿಂಟ್ ಬರ್ತಾ ಇದ್ದೀನಿ, ಕಬ್ಬಿಣ ತುಕ್ಕು ಹಿಡಿಯುವುದು. ಕಬ್ಬಿಣ ತುಕ್ಕು ಹಿಡಿಯೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತಾ ಬರ್ತೀನಿ. ಕಬ್ಬಿಣ ತುಕ್ಕು ಹಿಡಿಯೋದು ಭೌತ ಬದಲಾವಣೆನೋ ಅಥವಾ ರಾಸಾಯನಿಕ ಬದಲಾವಣೆನೋ ಅಂತೇಳಿ ಪತ್ತೆ ಹಚ್ತಾ ಬರ್ಬೋದು ನಾವೀಗ. ಸರಿ ಸರ್, ಭೌತ ಬದಲಾವಣೆ ರಾಸಾಯನಿಕ ಬದಲಾವಣೆ. ಕಬ್ಬಿಣ ಇದೆಯಲ್ಲ, ಈ ಕಬ್ಬಿಣ ಒಂದು ಲೋಹ. ಈ ಲೋಹದ ವಿಶೇಷ ಏನಂದರೆ ತೇವಾಂಶಭರಿತವಾದಂಥ ತೇವಾಂಶಭರಿತ ಗಾಳಿನಲ್ಲಿ ಇರುವಂಥ ಆಮ್ಲಜನಕ ಜೊತೆಗೆ ವರ್ತಿಸುತ್ತೆ. ಅದನ್ನು ನಾವು ವರ್ತಿಸಿದಾಗ ಕಬ್ಬಿಣದ ಜಲೀಯ ಆಕ್ಸೈಡ್ ಅಂತ ಕರಿತಾ ಬರ್ತೀನಿ. ಕಬ್ಬಿಣದ ಜಲೀಯ ಆಕ್ಸೈಡ್ ಅಂತ, ತೇವಾಂಶ ಸೇರಿದೆ, ಜಲೀಯ ಆಕ್ಸೈಡ್ ಆಯ್ತಿದ್ದು. ಇದನ್ನು ನಾವು ನಾವು ಸಾಮಾನ್ಯವಾಗಿ ರಸಾಯನಶಾಸ್ತ್ರದಲ್ಲಿ ರಸ್ಟ್ ಅಂತ ಕರಿತಾ ಬರ್ತೀವಿ. ತುಕ್ಕಿಡಿತು ಅಂತ ಕರಿತಾ ಬರ್ತೀವಿ. ತುಕ್ಕಿಡಿಬೇಕಾದ್ರೆ ತೇವಾಂಶ ಭರಿತ ಗಾಳಿ, ಸಾಮಾನ್ಯ ಗಾಳಿಲಾಗಲ್ಲ, ತೇವಾಂಶ ಮಾಯಿಶ್ಚರ್ ಏರಲ್ಲಿ ಆಗ್ತಾ ಬರುತ್ತೆ, ರಿಯಾಕ್ಷನ್ ಆಗುತ್ತೆ. ಇದರ ರಾಸಾಯನಿಕ ಸೂತ್ರ ಏನು ಅಂದರೆ Fe2O3NH2O. ಅಲ್ಲಿಗೆ ಜಲೀಯ ಆಕ್ಸೈಡ್ ಅಂತ ಕರಿತಾ ಬಂದೆ, NH2O. ಇದನ್ನು ನಾವು ತುಕ್ಕು ಅಂತ ಕರಿತಾ ಬರ್ತೀವಿ. ತುಕ್ಕಿಡಿದಾಗ ಈ ಕಬ್ಬಿಣ ತನ್ನ ಮೂಲ ಗುಣವನ್ನು ಬಿಟ್ಟುಕೊಡ್ತದೆ. ಅಲ್ಲಿಗೆ ಮೂಲ ಗುಣವನ್ನು ಬಿಟ್ಟುಕೊಟ್ಟಿದೆ ಅಂದಮೇಲೆ ಇದೊಂದು ರಾಸಾಯನಿಕ ಬದಲಾವಣೆ. ಮತ್ತೆ ನಮ್ಮ ಮೂಲ ಕಬ್ಬಿಣವನ್ನು ಪಡೆಯೋಕ್ಕೆ ಸಾಧ್ಯ ಇಲ್ಲ. ಸರ್ ಏನಾಗಿದೆ, ಅದು ಸ್ಟ್ರೆಂತ್ ಕಳ್ಕೊಂಬಿಟ್ಟಿದೆ. ಇಲ್ಲಿ ಭಾಳ ಸಾರಿ ಪ್ರಶ್ನೆ ಕೇಳಿರೋದು ಏನಂದರೆ, ರಸ್ಟ್ ಹಿಡಿದಾಗ ಕಬ್ಬಿಣದ ತೂಕ ಏನಾಗ್ತದೆ ಅಂತ. ತೂಕ ಹೆಚ್ಚಾಗುತ್ತದೆ. ಸಾಮಾನ್ಯವಾಗಿ ವಿದ್ಯಾರ್ಥಿಗಳು ಬರೆಯೋದೇನೆಂದರೆ, ಕಬ್ಬಿಣ ತುಕ್ಕಿಡಿದ್ಬಿಟ್ಟೈತಲ್ಲ ಅದು ತೂಕ ಕಡಿಮೆ ಆಗುತ್ತೆ ಅಂತ ಅಂದ್ಕೊತಾರೆ. ತೂಕ ಹೆಚ್ಚಾಗುತ್ತೆ, ಆದರೆ ಸ್ಟ್ರೆಂತ್ ಕಡಿಮೆ ಆಗ್ತದೆ. ಇದನ್ನು ಸುಮಾರು ಬಾರಿ ಸ್ಪರ್ಧಾತ್ಮಕ ಪರೀಕ್ಷೆಗಳು ಕೇಳಿದ್ದಾರೆ. ತೂಕ ಏನಾಗುತ್ತೆ ಅಂತ ಕೇಳ್ತಾ ಬರ್ತದೆ. ಹೆಚ್ಚಾಗುತ್ತೆ ತೂಕ, ಬಟ್ ಸಾಮರ್ಥ್ಯ ಕಡಿಮೆ ಆಗ್ಬೋದು, ಅದು ಸ್ಟ್ರೆಂತ್ ಕಡಿಮೆ ಆಗ್ತಾ ಬರ್ತದೆ. ಇದನ್ನು ನೀವು ಗಮನಿಸಲೇಬೇಕಿದು, ಅತ್ಯಂತ ಮುಖ್ಯವಾದಂಥದ್ದು. ಅಲ್ಲಿಗೆ ಅರ್ಥ ನಮಗೆ ಗೊತ್ತಾಯಿತು, ಇದೊಂದು ರಾಸಾಯನಿಕ ಬದಲಾವಣೆ ಆಗಿದೆ. ತುಕ್ಕಿಡಿದ ಒಂದು ಕಬ್ಬಿಣದ ಇದನ್ನು ನೋಡ್ಬೋದು, ಮಳೆನ, ಅದ್ರ ಸುತ್ತಲೂ ಕೂಡ ಕಂದು ಬಣ್ಣದ ಇದನ್ನು ಕಾಣ್ತಾ ಬರ್ಬೋದು. ವೆಯ್ಟು ಜಾಸ್ತಿ ಆಗ್ತಾ ಬರ್ತದೆ. ಮುಂದೆ ಬರ್ತೀನಿ. ಇದರಲ್ಲಿ ಒಂದು ಪ್ರಶ್ನೆಯನ್ನು ಪದೇ ಪದೇ ಕೇಳ್ತಾ ಇದ್ದಾರೆ. ತುಕ್ಕನ್ನು ನಿವಾರಿಸೋದಕ್ಕೆ ಕೈಗೊಳ್ಳುವ ಕ್ರಮಗಳು ಯಾವ್ಯಾವುದು? ಒಂದನೇದು, ತುಕ್ಕಿಡಿಯೋ ತಡಿಬೇಕು ಅಂದರೆ, ನಿವಾರಣೆ ಮಾಡಬೇಕು ಅಂದರೆ ಬಣ್ಣವನ್ನು ಲೇಪನ ಮಾಡ್ತಾ ಬರ್ತಾರೆ. ಬಣ್ಣ ಲೇಪನ, ಅಲ್ಲಿಗೆ ಅರ್ಥ ನಾವು ಪೇಂಟ್ ಮಾಡ್ತಾ ಬರ್ತೀವಿ. ನೀವು ಸಾಮಾನ್ಯವಾಗಿ ಕಿಟಕಿಗಳಲ್ಲಿ ಕಬ್ಬಿಣದ ರಾಡನ್ನು ಹಾಕಿರ್ತಾರೆ. ಕಬ್ಬಿಣದ ರಾಡ್ಗೆ ಕಪ್ಪು ಬಣ್ಣವನ್ನು ಬೆಳೆದಿರ್ತಾರೆ. ಕಪ್ಪು ಬಣ್ಣ ಬಳಿಯೋ ಉದ್ದೇಶವೇ ತುಕ್ಕನ್ನು ತಡೆಯುವುದು, ತುಕ್ಕು ನಿವಾರಣೆಗೆ. ಈ ತುಕ್ಕು ನಿವಾರಣೆಗೆ ಕ್ರಮಗಳಲ್ಲಿ ಮೇಯ್ನಾಗಿ ಬಣ್ಣವನ್ನು ಹಚ್ಚೋದು ಒಂದು ಸಾಮಾನ್ಯವಾಗಿ ಬಳಸುವಂಥದ್ದು. ಎರಡನೇ ಮೆಥಡ್ಡು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪದೇ ಪದೇ ಕೇಳ್ತಾ ಇದ್ದಾನೆ, ಗ್ಯಾಲ್ವನೀಕರಣ ಅಂತ ಕರಿತೀವಿ. ಗ್ಯಾಲ್ವನೀಕರಣ ಅಂದರೆ ಗ್ಯಾಲ್ವನೈಸೇಷನ್ ಅಂತ ಕರಿತೀವಿ. ಸರ್ ಗ್ಯಾಲ್ವನೈಸೇಷನ್ಗೆ ಏನು ಮಾಡ್ತೀರಾ? ಈ ಕಬ್ಬಿಣ ತುಕ್ಕಿಡಿಬಾರ್ದು ಅಂದಾಗ ಈ ಕಬ್ಬಿಣಕ್ಕೆ
ಉಕ್ಕಿಗೆ ನಾವೇನು ಮಾಡ್ತಾ ಬರ್ತೀವಿ, ಸತುವಿನ ಲೇಪನ ಮಾಡ್ತೀವಿ. ಸತು ಅಂದರೆ ಜಿಂಕ್ ಅಂತ. ಈ ಜಿಂಕನ್ನು ನಾವು ಲೇಪನ ಮಾಡುವಂಥ ಪ್ರೋಸೆಸ್ಗೆ ಗ್ಯಾಲ್ವನೈಸೇಷನ್ ಅಂತ ಕರಿತಾ ಬರ್ತೀವಿ. ಸುಮಾರು ಬಾರಿ ಕೇಳಿದ್ದಾರೆ. ಗ್ಯಾಲ್ವನೀಕರಣದಲ್ಲಿ ಒಂದು ಲೋಹಕ್ಕೆ ಏನನ್ನು ಲೇಪನ ಮಾಡಲಾಗುತ್ತೆ ಅಂದರೆ ಸತುವನ್ನು ಲೇಪನ ಮಾಡಲಾಗುತ್ತೆ. ಇನ್ನು ಭಾಳ ಮುಖ್ಯವಾದದ್ದಂದರೆ ಪರ್ಮನೆಂಟಾಗಿ ಯಾವತ್ತೂ ಕೂಡ ತುಕ್ಕಿಡಿಲೇಬಾರ್ದು. ಉಕ್ಕು ಅನ್ನೋದಕ್ಕೆ ಮಿಶ್ರಲೋಹವನ್ನು ಮಾಡ್ತೀವಿ. ಮಿಶ್ರಲೋಹವನ್ನಾಗಿ ಮಾಡೋದು. ಸರ್ ಮಿಶ್ರಲೋಹ ಅಂದರೆ ಯಾವುದದು? ತುಕ್ಕು ರಹಿತ ಉಕ್ಕನ್ನಾಗಿ ಮಾಡೋದು. ತುಕ್ಕು ರಹಿತ ಉಕ್ಕು. ತುಕ್ಕು ರಹಿತ ಉಕ್ಕು ಅಂದರೆ ನಿಮಗೆ ಗೊತ್ತಿರಲಿ, ಸ್ಟೈನ್ಲೆಸ್ ಸ್ಟೀಲ್ ಅಂತ ಕರಿತಾ ಬರ್ತೀವಿ. ಸರ್ ಹಾಗಾದ್ರೆ ಏನು ಮಾಡೋದು ಅದ್ರಾಗೆ? ಅಲ್ಲಿಗೆ ಕಬ್ಬಿಣಕ್ಕೆ ನಾವು ಆಟೋಮೆಟಿಕಲಿ ಕ್ರೋಮಿಯಮ್ಮು ಮತ್ತು ನಿಕ್ಕಲ್ಲನ್ನು ಆಡ್ ಮಾಡಿದಾಗ ಇಲ್ಲಿ ಎರಡು ಬೇರೆ ಧಾತುಗಳನ್ನು ಆಡ್ ಮಾಡಿದ್ದೀವಿ. ಆಗ ಅದರ ತುಕ್ಕಿಡಿಯುವಂಥ ಗುಣ ನಿವಾರಣೆ ಆಗ್ತಾ ಬರ್ತದೆ. ಇದೊಂದು ಅಲಾಯ್ ಅಂತ ಕರಿತೀವಿ. ಅಲಾಯ್ ಅಂದರೆ ಮಿಶ್ರಲೋಹ. ಅಲಾಯ್ ತಯಾರಾಯಿತು, ಇದೊಂದು ಮಿಶ್ರಲೋಹ ತಯಾರಾಯಿತು. ಈಗ ಯಾವುದೇ ಕಾರಣಕ್ಕೂ ಕೂಡ ತುಕ್ಕಿಡಿಯಲ್ಲ, ಶಾಶ್ವತವಾಗಿ ತುಕ್ಕು ನಿವಾರಣೆ ಆಯಿತು. ಇದನ್ನು ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ಗಳಲ್ಲಿ, ಮೆಸರಿಂಗ್ ಇನ್ಸ್ಟ್ರೂಮೆಂಟ್ಗಳಲ್ಲಿ, ಅಳತೆ ಮಾಪಕಗಳೆಲ್ಲ ಬಳಕೆ ಮಾಡ್ತಾರೆ. ಯಾತಕ್ಕೆ ಅಂದರೆ ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ಗಳಲ್ಲಿ ವೈದ್ಯಕೀಯವಾಗಿ ಅವು ತುಕ್ಕಿಡಿಬಾರ್ದದು. ಅದಕ್ಕೆ ಮಿಶ್ರಲೋಹವನ್ನು ಆಗಿ ಬಳಕೆ ಮಾಡ್ತಾ ಬರ್ತಾರೆ. ಅಂಥ ಮಿಶ್ರಲೋಹವನ್ನೇ ನಾವು ಸ್ಟೈನ್ಲೆಸ್ ಸ್ಟೀಲ್ ಅಂತ ಕರಿತಾ ಬರ್ತೀವಿ. ತುಕ್ಕು ರಹಿತ ಉಕ್ಕು ಅಂತ ಕರಿತಾ ಬರ್ತೀವಿ. ಸ್ಪರ್ಧಾತ್ಮಕ ಪರೀಕ್ಷೆಗೆ ಇದರಲ್ಲಿ 2-3 ಪ್ರಶ್ನೆಗಳು ಬರೋದಕ್ಕೆ ಸಾಧ್ಯತೆ ಇದೆ. ಮುಂದೆ ಬರ್ತಾ ಇದ್ದೀನಿ, ಆಯ್ಕೆಗಳಿಗೆ ಹೋಗೋಣ. ಈ ಆಯ್ಕೆಗಳಲ್ಲಿ ಯಾವುದಿದೆ? ಭಾಳ ಮುಖ್ಯವಾದದ್ದು 3 ಗೊತ್ತಾಯಿತು ನಿಮಗೀಗ. ಇದೊಂದು ರಾಸಾಯನಿಕ ಬದಲಾವಣೆ. ಯಾವುದು ರಾಸಾಯನಿಕ ಬದಲಾವಣೆ? ಕಬ್ಬಿಣ ತುಕ್ಕಿಡಿಯೋದು ರಾಸಾಯನಿಕ ಬದಲಾವಣೆ. ಅಲ್ಲಿಗೆ ಸಿ ಆಪ್ಷನ್ಸು ರಾಸಾಯನಿಕ ಬದಲಾವಣೆ ಆಯಿತು. ಆಯ್ಕೆ ಮಾಡ್ಕೋಬೇಕು ನಾವೀಗ. ನೆಕ್ಸ್ಟ್ ಮುಂದೆ ಬರ್ತಾ ಇದ್ದೀನಿ. ಹಣ್ಣನ್ನು ಕತ್ತರಿಸುವುದು. ಹಣ್ಣನ್ನು ಕತ್ತರಿಸಿದಾಗ ಹಣ್ಣಿನ ಮೂಲ ಗುಣ ಹೋಗಲ್ಲ. ಅಲ್ಲಿಗೆ ನಾನು ಆಗಲೇ ಉದಾಹರಣೆ ಕೊಟ್ಟೆ. ಸೇಬನ್ನು 2 ಪೀಸ್ ಮಾಡ್ತೀನಿ, ಸೇಬಿನ ಗುಣ ಹೋಗಲ್ಲ. 2 ರುಚಿಯಾಗೇ ಇರ್ತದೆ. ಮೂಲ ಗುಣಧರ್ಮವನ್ನು ಕಳ್ಕೊಳ್ಳಲ್ಲ. ನೆಕ್ಸ್ಟು ಅದು ಗಾತ್ರದಲ್ಲೋ ಆಕಾರದಲ್ಲಿ ಬದಲಾವಣೆ ಆಗ್ಬೋದು ಕತ್ತರಿಸಿದಾಗ. ಇದು ಭೌತ ಬದಲಾವಣೆ, ರಾಸಾಯನಿಕ ಬದಲಾವಣೆ ಬರಲ್ಲ. ಅವ್ರು ಕೇಳಿರೋದು ರಾಸಾಯನಿಕ ಬದಲಾವಣೆ ಯಾವುದು ಅಂತ. ಮುಂದೆ ಬರ್ತಾ ಇದ್ದೀನಿ. ಕಾಯಿ ಹಣ್ಣಾಗುವುದು. ಕಾಯಿ ಹಣ್ಣಾಗ್ತಾ ಬರ್ತದೆ, ಇದು ರಾಸಾಯನಿಕ ಬದಲಾವಣೆ. ಹೇಗೆ ಸಾರ್? ಒಳಗಡೆ ರಾಸಾಯನಿಕವಾಗಿ ಹಣ್ಣಾಗ್ತಾ ಬರ್ತದೆ. ಈ ಹಣ್ಣುಗಳಲ್ಲಿ ಇಥಲಿನ್ ಅಂತ ಇದೆ. ಇದ್ರಾಗೆ ಬೆಳವಣಿಗೆ ಸಸ್ಯಗಳಲ್ಲಿ ಕಂಡುಬರುವಂಥ ಹಾರ್ಮೋನ್ ಅದು ಇಥಲಿನ್ ಅನ್ನುವಂಥ ಹಾರ್ಮೋನು ಕಾಯಿಯನ್ನು ಹಣ್ಣು ಮಾಡ್ತಾ ಬರ್ತದೆ. ಕಾಯಿ ಹಣ್ಣಾಗುವುದು ಒಳಗಡೆ ರಾಸಾಯನಿಕ ಕ್ರಿಯೆ ನಡೆದು ಇಥಲಿನ್ ಅಂತ ಬರ್ತೀವಿ. ಸಾಮಾನ್ಯವಾಗಿ ನಾವು ಹೊರಗಡೆ ಕೂಡ ಹಣ್ಣನ್ನು ಮಾಗಿಸೋದಕ್ಕೆ ಇಥಲಿನ್ ಅನ್ನುವಂಥ ರಾಸಾಯನಿಕ ಬಳಸ್ತೀವಿ. ಕ್ಯಾಲ್ಶಿಯಂ ಕಾರ್ಬೈಡನ್ನು ಕೂಡ ಕೆಲವು ಕಡೆ ಬಳಸ್ತಾ ಬರ್ತಾರೆ. 2 ಬಳಸ್ತಾರೆ, ಒಂದು ಇಥಲಿನ್ನು, ಇನ್ನೊಂದು ಕ್ಯಾಲ್ಶಿಯಂ ಕಾರ್ಬೈಡು. ನ್ಯಾಚುರಲ್ಲ ಕೂಡ ಸಸ್ಯಗಳಲ್ಲಿ ಇಥಲಿನ್ ಇರ್ತದೆ. ಮರದಲ್ಲೇ ಹಣ್ಣಾಗ್ತಾ ಬರ್ತದೆ ಮಾವಿನ ಹಣ್ಣು, ಮತ್ತು ಹಣ್ಣು ಹಣ್ಣಾಗ್ತಾ ಬರ್ತದೆ, ಪರಂಗಿ ಹಣ್ಣು ಹಣ್ಣಾಗ್ತಾ ಬರ್ತದೆ. ಅದಕ್ಕೆಲ್ಲ ಕಾರಣ ಒಂದು ರಾಸಾಯನಿಕ ವಸ್ತುವಾದಂಥ ಇಥಲಿನ್ನು. ಅಲ್ಲಿಗೆ ಇದೊಂದು ರಾಸಾಯನಿಕ ಬದಲಾವಣೆ. ಕಾಯಿ ಹಣ್ಣಾಗುವುದು ರಾಸಾಯನಿಕ ಬದಲಾವಣೆ. ಅಲ್ಲಿಗೆ ಈ ಆಪ್ಷನ್ ಕೂಡ ರಾಸಾಯನಿಕ ಬದಲಾವಣೆ ಆಗುತ್ತೆ. ನೆಕ್ಸ್ಟ್ ಮುಂದೆ ಬರ್ತಾ ಇದ್ದೀನಿ. ಮುಂದೆ ದ್ಯುತಿ ಸಂಶ್ಲೇಷಣ ಕ್ರಿಯೆ. ಇಲ್ಲಿ ಭಾಳ ಮುಖ್ಯವಾದದ್ದು ಇದು ಏನಾಗುತ್ತೆ ನೋಡ್ತಾ ಬರೋಣ. ದ್ಯುತಿ ಸಂಶ್ಲೇಷಣ ಕ್ರಿಯೆ ವೆದರ್ ಇಟ್ಸ್ ಎ ಫಿಸಿಕಲ್ ಚೇಂಜ್ ಆರ್ ಮೇ ಬಿ ಕೆಮಿಕಲ್ ಚೇಂಜ್ ನೋಡ್ತಾ ಬರೋಣ. ಸ್ವಲ್ಪ ವಿವರಣೆ ಕೊಡ್ತಾ ಬರ್ತೀನಿ ನಾನು. ದ್ಯುತಿ ಸಂಶ್ಲೇಷಣ ಕ್ರಿಯೆ ಯಾವ ಥರದ ಬದಲಾವಣೆ ಅಂತ ನೋಡ್ತಾ ಬರೋಣ. ಈಗ ನಮಗೆ ಗೊತ್ತಾಗ್ತಾ ಇದೆ ದ್ಯುತಿ ಸಂಶ್ಲೇಷಣ ಕ್ರಿಯೆ ಅಂದರೆ ಇಂಗ್ಲೀಷಲ್ಲಿ ಫೋಟೋಸಿಂಥಿಸಿಸ್ ಅಂತ ಕರಿತಾ ಬರ್ತೀನಿ. ದ್ಯುತಿ ಸಂಶ್ಲೇಷಣ ಕ್ರಿಯೆ. ದ್ಯುತಿ ಸಂಶ್ಲೇಷಣ ಕ್ರಿಯೆ ಸುಮಾರು ಎಕ್ಸಾಮಿನೇಷನ್ಗೆ ಫೋಟೋಸಿಂಥಿಸಿಸ್ ಬಗ್ಗೆ ಹೆಚ್ಚು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಫೋಟೋಸಿಂಥಿಸಿಸ್ ಅಂತ. ಈ ಫೋಟೋಸಿಂಥಿಸಿಸ್ ಅಂದ್ರೇನು, ಯಾವಾಗ ಕಂಡು ಬರ್ತದೆ ನೋಡ್ತಾ ಬರೋಣ. ಇದು ಸಸ್ಯಗಳಲ್ಲಿ ಕಂಡು ಬರ್ತದೆ. ಈ ಸಸ್ಯಗಳವಲ್ಲ, ಈ ಸಸ್ಯಗಳನ್ನು ಸ್ವಪೋಷಕಗಳು ಅಂತ ಕರಿತಾ ಬರ್ತೀವಿ. ಯಾಕೆ ಸ್ವಪೋಷಕಗಳು ಅಂದರೆ ತಮ್ಮ ಆಹಾರವನ್ನು ತಾವೇ ತಯಾರು ಮಾಡ್ಕೊತವೆ. ಅವಕ್ಕೆ ಆಟೋಟ್ರೋಪ್ಸ್ ಅಂತ ಕರಿತಾ ಬರ್ತೀವಿ. ಆದರೆ ಪ್ರಾಣಿಗಳಿದಾವಲ್ಲ, ಸಸ್ಯಗಳಿಂದ ಪಡೆದಂಥ ಆಹಾರವನ್ನು ನಾವು ತಿಂದು ಜೀವಿಸ್ತಾ ಬರ್ತೀವಿ. ಅದಕ್ಕೆ ನಮ್ಮನ್ನು ಹೆಟ್ರೋಟ್ರೋಪ್ಸ್ ಅಂತ ಕರಿತವೆ. ಪರಪೋಷಕಗಳು ಅಂತ ಕರಿತಾ ಬರ್ತೀವಿ, ಹೆಟ್ರೋಟ್ರೋಪ್ಸ್ ಅಂತ. ಅಲ್ಲಿಗೆ ಇವನ್ನ ಕೊಳೆತ ವಸ್ತುಗಳ ಮೇಲೆ ಬೆರೆಯೋಕ್ಕೆ ಸ್ಯಾಪ್ರೋಫೈಟ್ಸ್ ಅಂತ ಕರಿತಾ ಬರ್ತೀವಿ. ಕೊಳೆತನಿಗಳು, ಅಣಬೆ, ಶಿಲೀಂಧ್ರಗಳೆಲ್ಲ ಸ್ಯಾಪ್ರೋಫೈಟ್ಸಿಗೆ ಬರ್ತದೆ. ಇಲ್ಲಿ ಬಂದರೆ ಈ ಸಸ್ಯಗಳಿದೆಯಲ್ಲ, ಈ ಸಸ್ಯಗಳು ನೀರನ್ನು ಯೂಸ್ ಮಾಡ್ಕೊತವೆ. ನೀರು ಬರ್ತವೆ. ನೀರು ಎಲ್ಲಿಂದ ಬಂತು ಸರ್ ಅಂದರೆ ಈ ಬೇರ್ನಲ್ಲಿ ನೀರು ನೀರು ಹಾಕ್ತಾ ಬರ್ತೀವಿ, ಬೇರ್ಗೆ ನೀರು ಹೋಗ್ತಾ ಬರುತ್ತೆ. ಈ ಕ್ರಿಯೆಗೆ ನಾವು ಆಸ್ಮೋಸಿಸ್ ಅಂತ ಕರಿತಾ ಬರ್ತೀವಿ. ಆಸ್ಮೋಸಿಸ್ ಅಂದರೆ ಕನ್ನಡದಲ್ಲಿ ಅಭಿಸರಣಿ ಅಂತ ಕರಿತಾ ಬರ್ತೀವಿ. ಸೆಮಿ ಪರ್ಮಿಯಬಲ್ ಮುಖಾಂತರ ಅರೆಪೊರೆ ಮೂಲಕ ದ್ರಾವಕ ಪಾಸಾದರೆ ಅದಕ್ಕೇನಂತ ಕರಿತೀವಿ? ಅಭಿಸರಣಿ ಅಂತ ಕರಿತೀವಿ.
ಅಲ್ಲಿಗೆ ನಾವು ಹಾಕ್ದಂಥ ನೀರು ಬೇರ್ಗೆ ಝೈಲಮ್ ಸೆಲ್ಸ್ಗೆ ಹೋಗೋದಂಥ ಕ್ರಿಯೆಗೆ ಆಸ್ಮೋಸಿಸ್ ಅಂತ ಕರಿತೀನಿ. ಈ ಆಸ್ಮೋಸಿಸ್ ಆದಮೇಲೆ ನೀರು ಮೇಲಕ್ಕೆ ಎಲೆಗಳಿಗೆ ಸಾಗ್ತಾ ಬರ್ತದೆ. ಎಲೆಗಳಿಗೆ ನೀರು ಸಾಗಬೇಕಾಗಿದೆ ದ್ಯುತಿಸಂಶ್ಲೇಷಣ ಕ್ರಿಯೆಗೆ. ಆ ಕ್ರಿಯೆಗೆ ನಾವು ಕೆಪಿಲರಿ ಆಕ್ಷನ್ ಅಂತ ಕರಿತಾ ಬರ್ತೀವಿ. ಕೆಪಿಲರಿ ಆಕ್ಷನ್ ಅಂತವ. ಈಗ ಪ್ರಶ್ನೆ ಆರಂಭವಾಗ್ತಾ ಇದೆ, ಸಸ್ಯಗಳ ಬೇರಿಂದ ಎಲೆಗೆ ಇದು ಹೋಗೋದಕ್ಕೆ, ನೀರು ಸಾಗೋದಕ್ಕೆ ಏನಂತ ಕರೀತಾರೆ ಅಂದರೆ ಲೋಮನಾಳ ಕ್ರಿಯೆ. ಇಂಗ್ಲೀಷ್ ಪದ ಕೆಪಿಲರಿ ಆಕ್ಷನ್ಸ್ ಅಂತ ಕರಿತಾ ಬರ್ತೀವಿ. ಇದನ್ನು ನಮ್ಮ ಸುತ್ತಮುತ್ತ ನಾವು ಕಾಣ್ತಾ ಬರ್ಬೋದು. ಲೋಮನಾಳ ಕ್ರಿಯೆನ ಎಲ್ಲಿ ಕಾಣ್ತೀರ ಸರ್? ಲೋಮನಾಳ ಕ್ರಿಯೆನ ನಮ್ಮ ಈ ಸೀಮೆಎಣ್ಣೆ ಬತ್ತಿನಲ್ಲಿ ಇಟ್ಟಿರ್ತೀವಿ. ಎಣ್ಣೆ ಮೇಲಕ್ಕೆ ಏರ್ತಾ ಬರ್ತದೆ. ಎಣ್ಣೆ ಬತ್ತಿಯಿಂದ ಮೇಲಕ್ಕೆ ಏರೋದನ್ನು ಲೋಮನಾಳ ಕ್ರಿಯೆ ಅಂತ ಕರಿತೀವಿ. ಎಗೇನೆಸ್ಟ್ ಟು ದ ಗ್ರಾವಿಟಿ, ಗುರುತ್ವಕ್ಕೆ ವಿರುದ್ಧವಾಗಿ ಮೇಲ್ಗಡೆ ಸಾಕೋದಕ್ಕೆ ನಾವು ಕೆಪಿಲರಿ ಆಕ್ಷನ್ ಅಂತ ಕರಿತೀವಿ. ಬ್ಲಾಟಿಂಗ್ ಪೇಪರಲ್ಲಿ ಇದು ಬರ್ತದೆ. ಬ್ಲಾಟಿಂಗ್ ಪೇಪರ್ ಕೆಲಸ ಮಾಡೋದು ಕೂಡ ಅಬ್ಸಾರ್ಷನ್ ಆಗೋದು, ದಟ್ ಈಸ್ ದ ಲೋಮನಾಳ ಕ್ರಿಯೆ. ಈ ಲೋಮನಾಳ ಕ್ರಿಯೆ ಮೂಲಕ ನೀರು ಎಲೆಗಳಿಗೆ ಸಾಕ್ತಾ ಬರ್ತದೆ. ನೀರು ಬಂತು ಪ್ಲಸ್ ಇಲ್ಲಿ ಸುತ್ತಮುತ್ತ ಇರುವಂಥ ಅಟ್ಮಾಸ್ಫಿಯರ್ ಆಗಿರುವಂಥ ಇಂಗಾಲದ ಡೈಆಕ್ಸೈಡನ್ನು ಹೀರ್ಕೊತಾ ಬರ್ತದೆ. ಅಲ್ಲಿಗೆ ನಮ್ಮ ದ್ಯುತಿಸಂಶ್ಲೇಷಣ ಕ್ರಿಯೆ ನಡಿಬೇಕಾದ್ರೆ ಇಂಗಾಲದ ಡೈಆಕ್ಸೈಡ್ ಬೇಕೇ ಬೇಕು. ಇಂಗಾಲದ ಡೈಆಕ್ಸೈಡು ನಮ್ಮ ಹಸಿರುಮನೆ ಅನಿಲ ಅಂತ ಕೂಡ ಕರಿತಾ ಬರ್ತೀವಿ. ಈ ಸಸ್ಯಗಳನ್ನು ಹೆಚ್ಚೆಚ್ಚು ಬೆಳೆಯೋದ್ರಿಂದ ಇಂಗಾಲದ ಡೈಆಕ್ಸೈಡ್ ಹೀರುವಿಕೆ ಆಗ್ತಾ ಬರ್ತದೆ. ಅದಕ್ಕೆ ಅವರನ್ನು ಫಾರೆಸ್ಟ್ಗಳನ್ನು ಕಾರ್ಬನ್ ಸಿಂಕ್ಸ್ಗಳಂತ ಕರಿತಾ ಬರ್ತೀವಿ. ಯಾಕೆಂದರೆ ಇಂಗಾಲದ ಡೈಆಕ್ಸೈಡನ್ನು ಹೀರಿ ಹಸಿರುಮನೆ ಅನಿಲವನ್ನು ಕಡಿಮೆ ಮಾಡ್ತಾ ಬರ್ತವೆ. ಇಲ್ಲಿ ನೀರು ಬಂತು, ಒಂದು ಕಡೆ ಕಾರ್ಬನ್ ಡೈಆಕ್ಸೈಡನ್ನು ಹೀರ್ಕೊತಾ ಬಂತು. ಜೊತೆಗೆ ರಿಯಾಕ್ಷನ್ ನಡೀತಾ ಇದೆ ಎಲೆನಲ್ಲಿ ಕ್ಲೋರೋಪ್ಲಾಸ್ಟ್ ಇದೆ. ಕ್ಲೋರೋಪ್ಲಾಸ್ಟ್ ಅನ್ನುವಂಥ ಒಂದು ಪತ್ರ ರೀತಿರ್ತದೆ. ಈ ಕ್ಲೋರೋಪ್ಲಾಸ್ಟು ದ್ಯುತಿಸಂಶ್ಲೇಷಣ ಕ್ರಿಯೆಗೆ ಅತ್ಯಂತ ಮುಖ್ಯ. ಸಸ್ಯಗಳು ಯಾಕೆ ದ್ಯುತಿಸಂಶ್ಲೇಷಣ ಕ್ರಿಯೆ ನಡೆಸುತ್ತವೆ ಅಂದರೆ ಒಂದು ಪಿಗ್ಮೆಂಟ್ ಇದೆ, ವರ್ಣಕ. ಆ ವರ್ಣಕದ ಹೆಸರೇ ಕ್ಲೋರೋಪ್ಲಾಸ್ಟ್ ಅಂತ ಕರಿತೀವಿ. ಸೂರ್ಯನ ಬೆಳಕಿನ ಸಹಾಯದಿಂದ ಸನ್ಲೈಟನ್ನು ಪಡಿತಾ ಬರ್ತದೆ. ಅಲ್ಲಿಗೆ ಸೂರ್ಯನ ಬೆಳಕು ಬೇಕಾಗಿದೆ. ಸೂರ್ಯನ ಬೆಳಕಿನ ಸಹಾಯದಿಂದ ಈ ಕ್ಲೋರೋಪ್ಲಾಸ್ಟಲ್ಲಿ ದ್ಯುತಿಸಂಶ್ಲೇಷಣ ಕ್ರಿಯೆ ನಡೀತದೆ. ಇದರ ಉತ್ಪನ್ನವಾಗಿ C6H12O6 ಬಿಡುಗಡೆ ಆಗ್ತದೆ. ಹಂಗಂದ್ರೆ ಏನು ಸರ್? ಅದು ಗ್ಲೂಕೋಸ್ ಬಿಡುಗಡೆ ಆಗುತ್ತೆ. ಈ ಗ್ಲೂಕೋಸ್ ಬಿಡುಗಡೆ ಆಗೋದ್ರಿಂದ ತಮ್ಮ ಆಹಾರವನ್ನು ತಾವೇ ತಯಾರು ಮಾಡ್ಕೊತವೆ. ಅದಕ್ಕೆ ಅವನ್ನು ಆಟೋಟ್ರೋಪ್ಸ್ ಅಂತ ಕರಿತಾ ಬರ್ತೀವಿ. ಜೊತೆಗೆ ಆಮ್ಲಜನಕವನ್ನು ಬಿಡುಗಡೆ ಮಾಡ್ತವೆ. ಆಮ್ಲಜನಕ, ಆಕ್ಸಿಜನ್ನು ರಿಲೀಸ್ ಆಗ್ತಾ ಬರ್ತದೆ. ಸುಮಾರು ಎಕ್ಸಾಮಿನೇಷನ್ ಕೇಳೋರೆ, ದ್ಯುತಿಸಂಶ್ಲೇಷಣ ಕ್ರಿಯೆಯಲ್ಲಿ ಸಸ್ಯ ಬಳಸ್ಕೊಳ್ಳುವಂಥ ಅನಿಲ ಯಾವುದು ಅಂದರೆ ಇಂಗಾಲದ ಡೈಆಕ್ಸೈಡು. ಸಸ್ಯ ಬಿಡುಗಡೆ ಮಾಡುವಂಥ ಅನಿಲ ಯಾವುದು ಅಂದರೆ ಆಮ್ಲಜನಕ. ಆಮ್ಲಜನಕ ಭಾಳ ಮುಖ್ಯವಾದದ್ದು. ಈ ಕ್ಲೋರೋಫಿಲ್ ಒಳಗಡೆ ಕ್ಲೋರೋಪ್ಲಾಸ್ಟ್ ಒಳಗಡೆ ಕ್ಲೋರೋಫಿಲ್ ಇದೆ. ಕ್ಲೋರೋಫಿಲ್ ಅಂತ ಕರಿತಾ ಬರ್ತೀವಿ. ಈ ಕ್ಲೋರೋಫಿಲ್ಲು ಇದ್ರಾಗೆ ಕ್ಲೋರೋಪ್ಲಾಸ್ಟಲ್ಲಿ ಗ್ರಾನಾ ಮತ್ತು ಸ್ಟ್ರೋಮಾ ಅಂತ ಭಾಗ ಇರ್ತದೆ. ಈ ಗ್ರಾನಾ ಭಾಗದಾಗೆ ಥೈಲಾಕಾಯ್ಡ್ಸ್ ಅಂತ ಇದೆ, ಅಲ್ಲಿ ಕ್ಲೋರೋಫಿಲ್ಸ್ ಇರ್ತದೆ. ನಮಗೆ ಕನ್ಫ್ಯೂಷನ್ ಆಗಂಗಿಲ್ಲ. ಕ್ಲೋರೋಪ್ಲಾಸ್ಟ್ ಒಳಗಡೆ ಕ್ಲೋರೋಫಿಲ್ ಒಳಗಡೆ ಮೆಗ್ನೀಷಿಯಮ್ ಅನ್ನುವಂಥ ಒಂದು ಧಾತು ಇರ್ತದೆ. ಭಾಳ ಗಮನಿಸಬೇಕಾಗಿದೆ. ಸುಮಾರು ಎಕ್ಸಾಮಿನೇಷನ್ ಕೇಳಿದರೆ ಯಾವ ಧಾತು ಇರ್ತದೆ ಕ್ಲೋರೋಫಿಲ್ಲಲ್ಲಿ ಅಂದರೆ ಮೆಗ್ನೀಷಿಯಮ್ ಇರ್ತದೆ. ಈ ಮೆಗ್ನೀಷಿಯಮ್ಮು ಲೈಟನ್ನು ಅಬ್ಸಾರ್ವ್ ಮಾಡ್ತದೆ, ಬೆಳಕನ್ನು ಹೀರ್ತಾ ಬರ್ತದೆ. ಯಾವ ಬೆಳಕನ್ನು ಹೀರುತ್ತದೆ ಅಂತ ಕೇಳ್ತಾ ಬಂದಿದ್ದಾರೆ. ಹೀರೋ ಕೆಲಸ ಮೆಗ್ನೀಷಿಯಮ್ದು. ಅದರಲ್ಲೂ ಕೂಡ ನೀಲಿ ಮತ್ತು ಕೆಂಪು ಬಣ್ಣವನ್ನು ಹೀರುತ್ತೆ. ಯಾವುದೇ ಕಾರಣಕ್ಕೂ ಕೂಡ ಹಸಿರು ಬಣ್ಣವನ್ನು ಹೀರಲ್ಲ. ಯಾಕೆಂದರೆ ಅದರಲ್ಲೇ ಹಸಿರು ಬಣ್ಣ ಇರ್ತದೆ. ನೀಲಿ ಮತ್ತು ಕೆಂಪು ಬಣ್ಣವನ್ನು ಅಬ್ಸಾರ್ವ್ ಮಾಡ್ತಾ ಬರ್ತದೆ. ಈಗ ಅಬ್ಸಾರ್ವ್ ಮಾಡಿ ಉತ್ಪತ್ತಿ ಮಾಡಿದಂಥದ್ದು C6H12O6. ಇದನ್ನು ನಾವು ದ್ಯುತಿಸಂಶ್ಲೇಷಣ ಕ್ರಿಯೆ ಅಂತ ಕರಿತಾ ಬರ್ತೀವಿ. ಎರಡು ಕ್ರಿಯೆ ನಡೀತದೆ. ಅದರಾಗೆ ಲೈಟ್ ರಿಯಾಕ್ಷನ್ನು ಮತ್ತು ಡಾರ್ಕ್ ರಿಯಾಕ್ಷನ್ಸು. ಬೆಳಕಿನ ಸಹಾಯದಿಂದ ನಡೆಯುವಂಥ ಕ್ರಿಯೆನ ಹಗಲು ಕ್ರಿಯೆ ಅಂತ ಕರಿತೀವಿ. ಬೆಳಕು ಬೇಕಿಲ್ದಲೆ ಮುಂದೆ ಗ್ಲೂಕೋಸನ್ನು ತಯಾರು ಮಾಡಬೇಕಾದ್ರೆ ನಡೆಯುವಂಥ ಕ್ರಿಯೆನ ಡಾರ್ಕ್ ರಿಯಾಕ್ಷನ್ಸ್ ಅಂತ ಕರಿತಾ ಬರ್ತೀವಿ. ಲೈಟ್ ರಿಯಾಕ್ಷನ್ ಆ್ಯಂಡ್ ಡಾರ್ಕ್ ರಿಯಾಕ್ಷನ್ಸ್ ಎರಡೂ ಕೂಡ ಎಲ್ಲಿ ಕಂಡು ಬರ್ತದೆ? ದ್ಯುತಿಸಂಶ್ಲೇಷಣ ಕ್ರಿಯೆಯಲ್ಲಿ ಕಂಡು ಬರ್ತದೆ. ಹಾಗಾದರೆ ಲೈಟ್ ರಿಯಾಕ್ಷನ್ ಟೈಮಲ್ಲಿ ಆಕ್ಸಿಜನ್ ರಿಲೀಸ್ ಆದರೆ, ಡಾರ್ಕ್ ರಿಯಾಕ್ಷನ್ ಟೈಮಲ್ಲಿ ಗ್ಲೂಕೋಸ್ ಉತ್ಪತ್ತಿ ಆಗುತ್ತೆ. ರಾತ್ರಿ ವೇಳೆ ಕೂಡ ದ್ಯುತಿಸಂಶ್ಲೇಷಣ ಕ್ರಿಯೆ ನಡೀತದೆ. ಆದರೆ ಆಗ ನಮ್ಮ ಕಾರ್ಬನ್ ಡೈಆಕ್ಸೈಡನ್ನು ಹೀರಲ್ಲ. ಆಲ್ರೆಡಿ ಅದು ಹೀರ್ಕೊಂಬಿಟ್ಟಿರ್ತದೆ. ಬಟ್ ಆಮ್ಲಜನಕವನ್ನು ಬಿಡುಗಡೆ ಮಾಡಲ್ಲ. ರಾತ್ರಿ ವೇಳೆ ಸಸ್ಯಗಳು ಆಮ್ಲಜನಕವನ್ನು ಪಡಿತಾ ಬರ್ತವೆ. ಉಸಿರಾಟಕ್ಕೆ ಆಮ್ಲಜನಕವನ್ನು ತೆಗೆದುಕೊತಾ ಬರ್ತವೆ. ಈ ಕ್ರಿಯೆನ ನಾವು ಫೋಟೋಕೆಮಿಕಲ್ ರಿಯಾಕ್ಷನ್ ಅಂತ ಕರಿತಾ ಬರ್ತೀವಿ. ಫೋಟೋಕೆಮಿಕಲ್ ರಿಯಾಕ್ಷನ್ ಅಂತ ಕರಿತೀವಿ. ಸರ್ ಯಾಕೆ ಸರ್ ಇದನ್ನು ಫೋಟೋಕೆಮಿಕಲ್ ರಿಯಾಕ್ಷನ್ ಅಂತ ಕರಿತೀರಾ ಅಂದರೆ ಇಲ್ಲಿ ಎರಡು ಅಂಶ ಗಮನಿಸಬೇಕು. ಫೋಟೋ ಮೀನ್ಸ್ ಬೆಳಕು,
ಕೆಮಿಕಲ್ ಮೀನ್ಸ್ ರಾಸಾಯನಿಕ ಕ್ರಿಯೆ, ಕೆಮಿಕಲ್ ರಿಯಾಕ್ಷನ್ ಆಗ್ತಾ ಇದೆ. ಯಾರ ನಡುವೆ ಕೆಮಿಕಲ್ ರಿಯಾಕ್ಷನ್ಸು? H2O ಮತ್ತು CO2 ಮಧ್ಯದಲ್ಲಿ. ಅಲ್ಲಿಗೆ ಅರ್ಥ ರಾಸಾಯನಿಕ ಕ್ರಿಯೆ ನಡೀತು ಅಂತ ಕನ್ಫರ್ಮ್ ಆಯಿತು ನಮಗೀಗ. ಇದೊಂದು ಫೋಟೋ ಕೆಮಿಕಲ್ ರಿಯಾಕ್ಷನ್ ಅಂದಮೇಲೆ ಇದೊಂದು ರಾಸಾಯನಿಕ ಕ್ರಿಯೆ. ಇನ್ನು ರಾಸಾಯನಿಕ ಕ್ರಿಯೆ ಅಂದಮೇಲೆ ರಾಸಾಯನಿಕ ಬದಲಾವಣೆ ಆಗಿದೆ. ಈಗ ನಾನು ಆಯ್ಕೆಗೆ ಬರ್ತಾ ಇದ್ದೀನಿ. ಇಲ್ಲಿ ಬಂದಾಗ ಆಯ್ಕೆ ನೀವು ಗಮನಿಸಲೇಬೇಕು, ಯಾವ ಆಯ್ಕೆ ಸರಿಯಾಗಿದೆ ಅಂತವ. ನೆಕ್ಸ್ಟು ಮೊದಲನೇದ್ರಾಗೆ ಇಲ್ಲಿ ಬಂತು, ಇದು ಕೂಡ ರಾಸಾಯನಿಕ ಬದಲಾವಣೆ. ಅಲ್ಲಿಗೆ ಈ ಆಯ್ಕೆ ಕೂಡ ರಾಸಾಯನಿಕ ಬದಲಾವಣೆ, ಎಫ್ ಕೂಡ ರಾಸಾಯನಿಕ ಬದಲಾವಣೆ. ದ್ಯುತಿ ಸಂಶ್ಲೇಷಣ ಕ್ರಿಯೆ, ಫೋಟೋ ಸಿಂಥಿಸಿಸ್ ಕೂಡ ಕೆಮಿಕಲ್ ಚೇಂಜ್ ಅಂತ ಕರಿತೀನಿ. ನೆಕ್ಸ್ಟ್ ಮುಂದೆ ಬಂದಾಗ ಹಾಲು ಮೊಸರಾಗುವುದು, ಆಲ್ರೆಡಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಹಾಲು ಮೊಸರಾಗೋದು ಕೂಡ ಕೆಮಿಕಲ್ ಚೇಂಜ್. ಜಿ ಕೂಡ ಆಪ್ಷನ್ ಕರೆಕ್ಟ್ ಆಗುತ್ತೆ. ಈಗ ಆಯ್ಕೆಗಳಲ್ಲಿ ನೋಡೋಣ. ನೆಕ್ಸ್ಟು ಸಿ ಇದೆ, ಇ ಇದೆ, ಎಫ್ ಇದೆ, ಜಿ ಇದೆ. ಈ 4 ಕೂಡ ರಾಸಾಯನಿಕ ಬದಲಾವಣೆಗಳು. ಸದ್ಯ ಈಗ ನಿಮಗೆ ಆಯ್ಕೆಗಳಲ್ಲಿ ಗೊತ್ತಾಯ್ತು ಅಷ್ಟೇ. ಸುತ್ತಮುತ್ತ ಇನ್ನೂ ಬೇಕಾದಷ್ಟು ಉದಾಹರಣೆಗಳನ್ನು ನಾವು ಕಾಣ್ತಾ ಬರ್ಬೋದು. ಒಂದು ಕಾಗದವನ್ನು ಹರಿತಾ ಬರ್ತೀನಿ, ಅದು ಭೌತ ಬದಲಾವಣೆ. ಅದೇ ಕಾಗದವನ್ನು ಸುಟ್ಟಾಗ ರಾಸಾಯನಿಕ ಬದಲಾವಣೆ, ಮತ್ತೆ ಪಡೆಯೋಕ್ಕೆ ಸಾಧ್ಯ ಇಲ್ಲ. ಅದೇ ಥರ ನಾವು ಸರೌಂಡಿಂಗ್ಸಲ್ಲಿ ಅಷ್ಟು ನೋಡ್ತಾ ಬರ್ಬೋದು. ಸಕ್ಕರೆಯನ್ನು ಪುಡಿ ಮಾಡ್ತೀನಿ, ಭೌತ ಬದಲಾವಣೆ. ಸಕ್ಕರೆಯನ್ನು ಸುಟ್ಟಾಗ ಇಂಗಾಲವಾಗ್ತದೆ, ಮತ್ತೆ ಪಡೆಯಲು ಸಾಧ್ಯವಿಲ್ಲ. ಈ ಥರದ ಉದಾಹರಣೆಗಳನ್ನು ನಮ್ಮ ಸುತ್ತಮುತ್ತ ಕಾಣ್ತಾ ಬರ್ಬೋದು. ಮೊಟ್ಟೆ ಬೇಯುವುದು, ಮೊಟ್ಟೆ ಬೆಂದಾಗ ಮೂಲ ಮೊಟ್ಟೆಯನ್ನು ಪಡೆಯೋಕ್ಕೆ ಸಾಧ್ಯ ಇಲ್ಲ, ಅದೊಂದು ರಾಸಾಯನಿಕ ಬದಲಾವಣೆ. ತರಕಾರಿ ಬೇಯುವುದು ಒಂದು ರಾಸಾಯನಿಕ ಬದಲಾವಣೆ. ಕ್ಯಾರಮಲ್ ತಯಾರು ಮಾಡೋದು, ಅದು ಸಕ್ಕರೆಯಿಂದ ಕ್ಯಾರಮಲ್ನ ತಯಾರು ಮಾಡ್ತಾ ಬರ್ತೀವಿ. ಒಂದು ಸ್ವೀಟನ್ನು ಇದು ಮಾಡೋದಕ್ಕಾಗಿ ತಯಾರು ಮಾಡ್ತೀವಿ, ಅದೊಂದು ರಾಸಾಯನಿಕ ಬದಲಾವಣೆ. ಇದನ್ನು ನಾವು ಸುತ್ತಮುತ್ತ ಸರೌಂಡಿಂಗ್ಸಲ್ಲಿ ನಾವು ಕಾಣ್ತಾ ಬರ್ಬೋದು. ಅನ್ನ ಪಚನವಾಗೋದು ರಾಸಾಯನಿಕ ಬದಲಾವಣೆ. ಇಲ್ಲಿ ಈ ಆಯ್ಕೆಗಳಲ್ಲದೆ ಬೇರೆ ಆಯ್ಕೆಗಳನ್ನು ಕೂಡ ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೊಡ್ಬೋದು. ಅದನ್ನು ಗುರುತಿಸುವಂಥ ಶಕ್ತಿ ಬಂದಿದೆ. ನಿಮಗೆ ಗೊತ್ತಿರಬೇಕು ತಾತ್ಕಾಲಿಕ ಬದಲಾವಣೆ ಯಾವುದು, ಶಾಶ್ವತ ಬದಲಾವಣೆ ಯಾವುದು, ಮೂಲ ಗುಣದಲ್ಲಿ ಯಾವುದು ಬದಲಾವಣೆ ಆಗುತ್ತೆ, ಮೂಲ ಗುಣದಲ್ಲಿ ಯಾವುದು ಬದಲಾವಣೆ ಅಲ್ಲ, ಭೌತ ಗುಣದಲ್ಲಿ ಮಾತ್ರ ಬದಲಾವಣೆ ಆಗೋದಕ್ಕೆ ಭೌತ ಬದಲಾವಣೆ. ಮೂಲ ರಚನೆಯಲ್ಲೇ ಮೂಲ ಗುಣದಲ್ಲೇ ಬದಲಾವಣೆ ಅಂದರೆ ರಾಸಾಯನಿಕ ಬದಲಾವಣೆ. ಈ ಎಲ್ಲವನ್ನು ಕೂಡ ಇಟ್ಕೊಂಡ್ರೆ ಮುಂದಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ವಿಧದ ಪ್ರಶ್ನೆಗಳು ಬಂದಾಗ ಉತ್ತರಗಳನ್ನು ಇಡ್ತಾ ಬರ್ಬೋದು. ಮುಂದೆ ಬರ್ತಾ ಇದ್ದೀನಿ. ನೆಕ್ಸ್ಟ್ 2ನೇ ಪ್ರಶ್ನೆಗೆ ಹೋಗ್ತಾ ಬರೋಣ. 2ನೇ ಪ್ರಶ್ನೆ ಯಾವುದು? ಇಲ್ಲಿ ಆಯ್ಕೆಗಳನ್ನು ನೋಡ್ತಾ ಬರೋಣ. ರಾಜ್ಯ ಲೋಕಸೇವಾ ಆಯೋಗದ ಬಗ್ಗೆ ಯಾವುದು ಸರಿ ಇಲ್ಲ? ಇದರಲ್ಲಿ ಸರಿ ಇರೋನು ಕೊಟ್ಟಿದ್ದಾರೆ, ಸರಿ ಇಲ್ಲದವು ಕೊಟ್ಟಿದ್ದಾರೆ. ಮೊದಲು ನಾವು ಸರಿ ಇರೋವು ಮತ್ತು ಸರಿ ಇಲ್ಲದವನ್ನು ಕಲ್ತಿರ್ಬೇಕಾದ್ರೆ ರಾಜ್ಯ ಲೋಕಸೇವಾ ಆಯೋಗದ ಬಗ್ಗೆ ಮಾಹಿತಿಯನ್ನು ಪಡಿತಾ ಬರೋಣ. ರಾಜ್ಯ ಲೋಕಸೇವಾ ಆಯೋಗ ಅಂದ್ರೇನು, ಅದರ ಕಾರ್ಯಗಳೇನು, ಈ ಆಯ್ಕೆಗಳಲ್ಲಿ ಯಾವುದು ಕರೆಕ್ಟ್ ಆಗುತ್ತೆ ಅಂತ ನೋಡ್ತಾ ಬರೋಣ. ಮತ್ತೆ ಆಯ್ಕೆಗೆ ಬರ್ತೀನಿ. ಮೊದಲು ನಾನು ಲೋಕಸೇವಾ ಆಯೋಗಕ್ಕೆ ಬರ್ತೀನಿ. ರಾಜ್ಯ ಲೋಕಸೇವಾ ಆಯ್ಕೆ ಇಲ್ಲಿ ಸಂವಿಧಾನದ 315ನೇ ವಿಧಿನಲ್ಲಿ ಆರ್ಟಿಕಲ್ ನಂಬರ್ 315 ಅಂತ ಕರಿತಾ ಬರ್ತೀನಿ. ಇದರೊಳಗಡೆ ಲೋಕಸೇವಾ ಆಯೋಗಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಸರ್, ಲೋಕಸೇವಾ ಆಯೋಗ ಅಂದ್ರಾಗ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಒಂದೇ ವಿಧಿನಲ್ಲಿ ಎರಡನ್ನೂ ಬರೆದಿದ್ದಾರೆ. 315ರಿಂದ 323 ತನಕ ಲೋಕಸೇವಾ ಆಯೋಗದ ಬಗ್ಗೆನೇ ಬರಿತಾ ಬರ್ತಾರೆ. ಒಂದೇ ವಿಧಿನಲ್ಲಿ ರಾಜ್ಯ ಲೋಕಸೇವಾ ಆಯೋಗ ಮತ್ತು ಕೇಂದ್ರ ಲೋಕಸೇವಾ ಆಯೋಗ ಎರಡರ ಬಗ್ಗೆನೂ ಮಾಹಿತಿ ಕೊಡ್ತಾ ಬರ್ತಾರೆ. ಈಗ ನಾನು ಬರ್ತಾ ಇದ್ದೀನಿ 315ನೇ ವಿಧಿನಲ್ಲಿ UPSC ಬಗ್ಗೆನೂ ಹೇಳಿದ್ದಾರೆ, ಸ್ಥಾಪನೆ ಬಗ್ಗೆ, ಮತ್ತು SPSC ಬಗ್ಗೆನೂ ಹೇಳ್ತಾ ಬಂದಿದ್ದಾರೆ. ಈಗ ಪ್ರಶ್ನೆಯನ್ನು ತೆಗಿತಾ ಬರ್ತಾರೆ. ರಾಜ್ಯ ಲೋಕಸೇವಾ ಆಯೋಗನ ಸ್ಥಾಪನೆ ಮಾಡೋಕ್ಕೆ ಅವಕಾಶ ಮಾಡಿರುವಂಥ ವಿಧಿ ಯಾವುದು ಅಂದರೆ 315. ಕೇಂದ್ರ ಲೋಕಸೇವಾ ಆಯೋಗನ ಸ್ಥಾಪನೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿರೋ ವಿಧಿ ಯಾವುದು ಅಂದರೆ ಅದು 315. ಇಲ್ಲಿ ಈ ಭಾಗ 14ರಲ್ಲಿ 315ರಿಂದ 323ರವರೆಗೆ ಜೊತೆನಲ್ಲೇ ಎರಡನ್ನೂ ಬರ್ಕೊಂಡು ಹೋಗಿದ್ದಾರೆ. ಅದರಿಂದ ನಮಗೆ ಗೊಂದಲ ಆಗಬಾರ್ದು. ಒಂದೇ ವಿಧಿನಲ್ಲಿ ಎರಡೂ ಬಗ್ಗೆನೂ ಕೂಡ ಎರಡು ಹಂತದ ಬಗ್ಗೆನೂ ಹೇಳ್ತಾ ಬಂದವರೆ. ಸರಿ ಸರ್, UPSC ಅಂದರೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ನು, ಇದು ರಾಷ್ಟ್ರ ಮಟ್ಟದ ಒಂದು ಸಂಸ್ಥೆ, ಅದು ಸಂವಿಧಾನಾತ್ಮಕ ಸಂಸ್ಥೆ, ಕಾನ್ಸ್ಟಿಟ್ಯೂಷನಲ್ ಬಾಡಿ. ಅಲ್ಲಿಗೆ ಅರ್ಥ ರಾಷ್ಟ್ರ ಮಟ್ಟದಲ್ಲಿ ಅಖಿಲ ಭಾರತ ಸೇವೆಗಳನ್ನು, ರಾಷ್ಟ್ರ ಮಟ್ಟದಲ್ಲಿ ಬಂದಾಗ ಅಖಿಲ ಭಾರತ ಸೇವೆಗೆ ಸಂಬಂಧಪಟ್ಟಂತೆ ಆಯ್ಕೆಗಳನ್ನು ಮಾಡೋಕ್ಕೆ, ಅಖಿಲ ಭಾರತ ಅಂದರೆ ಆಲ್ ಇಂಡಿಯಾ ಸರ್ವೀಸಸ್ ಅಂತ ಕರಿತಾ ಬರ್ತೀವಿ. ಅಖಿಲ ಭಾರತ ಸೇವೆಗೆ, ಕೇಂದ್ರ ಮಟ್ಟದ ಸೇವೆಗಳಿಗೆ ಆಯ್ಕೆ ಮಾಡಬೇಕಾದ್ರೆ, ನೇಮಕಾತಿಯನ್ನು ಮಾಡಬೇಕಾದ್ರೆ ಇರುವಂಥ ಸಂಸ್ಥೆಯೇ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ಅದನ್ನು 315ನೇ ವಿಧಿನಲ್ಲಿ ಸ್ಥಾಪನೆ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇದು ಆಕ್ಚುಲಿ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ನೋಡ್ತಾ ಬಂದಾಗ 1926 ಅಕ್ಟೋಬರ್ 1ರಲ್ಲೇ ಆಯಿತು. ಬಾರ್ಕೋರನ್ನವರು ಅಧ್ಯಕ್ಷರಾಗಿದ್ದರು. ನಂತರ 1935ರಲ್ಲಿ ಭಾರತ ಸರ್ಕಾರ ಕಾಯ್ದೆನಲ್ಲಿ ಕಾಯ್ದೆ ಅನ್ವಯ ಫೆಡ್ರಲ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಆಗಿ 1937 ಅಕ್ಟೋಬರ್ 1ರಲ್ಲಿ ಸ್ಥಾಪನೆ ಆಗ್ತಾ ಬಂತು. ಇದೇ ಸಂಸ್ಥೆ ಫೆಡ್ರಲ್ ಪಬ್ಲಿಕ್ ಸರ್ವಿಸ್ ಕಮಿಷನ್ನನ್ನೇ
1950 ಜನವರಿ 26ಕ್ಕೆ ಭಾರತಕ್ಕೆ ಸಂವಿಧಾನ ಬಂದ ನಂತರ ಇದನ್ನು ನಮ್ಮ ಸಂವಿಧಾನಾತ್ಮಕವಾದ ಸ್ಥಾನಮಾನ ಕೊಟ್ಟು UPSC ಅನ್ನೋ ಹೆಸರಿನಲ್ಲಿ ಮುಂದುವರಿಸ್ತಾ ಬಂದಿದ್ದೀವಿ. ಅಲ್ಲಿಗೆ ಅರ್ಥ ಒಮ್ಮೆ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳ್ತಾ ಬಂದರು, UPSC ಸ್ಥಾಪನೆ ಆದ ವರ್ಷ ಅಂದಾಗ 37 ಆನ್ಸರ್ ಕೊಟ್ಟಿದ್ದರು. ಯಾಕೆಂದರೆ ಫೆಡ್ರಲ್ ಪಬ್ಲಿಕ್ ಸರ್ವಿಸ್ ಕಮಿಷನ್ನ ಕೆಲಸ ಮಾಡ್ತು. ಗೊತ್ತಿರಲಿ, ಇದು ರಾಷ್ಟ್ರ ಮಟ್ಟದಲ್ಲಿ ಆಯ್ಕೆ ಮಾಡುವಂಥ ಪ್ರಕ್ರಿಯೆ. IAS, IPS, IRS, IRTS ಅಧಿಕಾರಿಗಳನ್ನು ಆಯ್ಕೆ ಮಾಡ್ತಾ ಬರ್ತದೆ. ಅದೇ ರೀತಿ ರಾಜ್ಯ ಮಟ್ಟದ ಸೇವೆಗೆ, ರಾಜ್ಯ ಮಟ್ಟದ ಸೇವೆ ಅಂದರೆ ಆಯಾ ರಾಜ್ಯದ ಮಟ್ಟದ ಸೇವೆಗಳನ್ನು ಆಯ್ಕೆ ಮಾಡೋಕ್ಕೆ, ಅಧಿಕಾರಿಗಳನ್ನು ಆಯ್ಕೆ ಮಾಡೋಕ್ಕೆ ಎಕ್ಸಿಕ್ಯೂಟಿವ್ಸ್ ಅಂತ ಕರಿತಾ ಬರ್ತೀವಿ. ಕಾರ್ಯಾಂಗಕ್ಕೆ ಬೇಕಾದಂಥ ಅಧಿಕಾರಿಗಳನ್ನು ಆಯ್ಕೆ ಮಾಡೋಕ್ಕೆ ಆಯಾ ರಾಜ್ಯಗಳಲ್ಲಿದೆ. ಕರ್ನಾಟಕ ರಾಜ್ಯದಲ್ಲಿ ನಾವು KPSC ಅಂತ ಕರೆದ್ರೆ ತಮಿಳ್ನಾಡಿಗೆ TNPS ಅಂತ ಕರಿತಾ ಬರ್ತಾರೆ. ತಮಿಳ್ನಾಡು ಪಬ್ಲಿಕ್ ಸರ್ವಿಸ್ ಕಮಿಷನ್ ಆಯಾ ರಾಜ್ಯದಲ್ಲಿದೆ. ಇದೊಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ. ಕಾರಣ ವಿಧಿ 315 ರಾಜ್ಯ ಮಟ್ಟದ ಸೇವೆಗಳಿದು. ಬಡ್ತಿ ಕೊಡೋದಿರ್ಬೋದು, ಅದಕ್ಕೆ ಸಂಬಂಧಪಟ್ಟ ಸಲಹೆ ಕೊಡುತ್ತೆ, ನೇಮಕಾತಿ ಮಾಡ್ತಾ ಬರ್ತದೆ, ಪಠ್ಯಕ್ರಮವನ್ನು ಫಿಕ್ಸ್ ಮಾಡ್ತಾ ಬರ್ತದೆ. ಇದಕ್ಕೆ ಅನೇಕ ಕಾರ್ಯಗಳನ್ನು ವಹಿಸ್ತಾ ಬಂದಿದ್ದಾರೆ. ಇಲ್ಲಿ ರಾಜ್ಯ ಮಟ್ಟದ ಇದಾದ್ರಿಂದ ನಮ್ಮ ರಾಜ್ಯದಲ್ಲಿ KPSC ಅಂತ ಕರಿತಾ ಬರ್ತೀವಿ. ಇದು ರಾಜ್ಯ ಮಟ್ಟದ ಸೇವೆಗಾಗಿ ಅಧಿಕಾರಿಗಳನ್ನು ನೇಮಕ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಕಾರ್ಯನಿರ್ವಹಿಸುತ್ತೆ. ಸರಿ, ನಮ್ಮ ಕರ್ನಾಟಕ ರಾಜ್ಯದ KPSC 1951 ಮೇ 18ರಂದು ಸ್ಥಾಪನೆ ಆಗ್ತಾ ಬಂತು. ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ದಿನಾಂಕಗಳಲ್ಲಿ ಆಗಿದೆ. ಮೇ 18ರಂದು ಗುಂಡಪ್ಪ ಗೌಡ ಅನ್ನೋರು ಮೊದಲ ಅಧ್ಯಕ್ಷರು. ಈ ಗುಂಡಪ್ಪ ಗೌಡ ಅನ್ನೋರು ಅಧ್ಯಕ್ಷರಾಗಿ ಮತ್ತೆ ಈ KPSC ಕಾರ್ಯನಿರ್ವಹಣೆ ಮಾಡೋದಕ್ಕೆ ಆರಂಭವಾಗಿದ್ದೆ 51 ಮೇ 18. ಇದಕ್ಕೆ ಇವೆರಡಕ್ಕೂ ಕೂಡ ಸಂವಿಧಾನಾತ್ಮಕ ಸ್ಥಾನಮಾನ ಕೊಡೋದಕ್ಕೆ ಮೂಲ ಕಾರಣವೇ ನಮ್ಮ ಸರ್ದಾರ್ ವಲ್ಲಭಾಯ್ ಪಟೇಲ್ರವರು. ಸಂವಿಧಾನದ 14ನೇ ಭಾಗದಲ್ಲಿ 315ನೇ ವಿಧಿಯಿಂದ 323 ತನಕ ಇವಕ್ಕೆ ಸಂವಿಧಾನಾತ್ಮಕ ಸ್ಥಾನಮಾನ ಕೊಟ್ಟು ಒಂದು ಅಟಾನಮಸ್ ಸ್ಟೇಟಸ್ ಬರಬೇಕಾದ್ರೆ ನಮ್ಮ ಮೂಲ ಕಾರಣವೇ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು. ಯಾತಕ್ಕೆ ಅಂದರೆ ಮೆರಿಟ್ ಇರುವಂಥ ವ್ಯಕ್ತಿಗಳು ಆಯ್ಕೆ ಆಗಬೇಕು. ಅದಕ್ಕೆ ಸಾಮಾನ್ಯವಾಗಿ ಪಬ್ಲಿಕ್ ಸರ್ವಿಸ್ ಕಮಿಷನ್ಗಳನ್ನು ಮೆರಿಟ್ ಕಾಯುವ ಕಾವಲು ನಾಯಿಗಳು ಅಂತ ಕರಿತಾ ಬರ್ತೀವಿ. ಹಾಗಾದರೆ ಸಿವಿಲ್ ಸೇವೆಗಳನ್ನು ಆರಂಭ ಮಾಡಿದಂಥವ್ರು, ನಾಗರಿಕ ಸೇವೆಗಳನ್ನು, ಸಿವಿಲ್ ಸೇವೆಗಳನ್ನು ಆರಂಭ ಮಾಡಿದ್ದು ಕಾರ್ನ್ವಾಲಿಸ್ರವರು. ಭಾರತದಲ್ಲಿ ಸಿವಿಲ್ ಸೇವೆಗಳನ್ನು ಆರಂಭ ಮಾಡಿದವರು ಯಾರು ಅಂದರೆ ಕಾರ್ನ್ವಾಲಿಸು. ಆಧುನಿಕ ಸಿವಿಲ್ ಸೇವೆಗಳ ಪ್ರವರ್ತಕ ಯಾರು ಅಂತ ಕೇಳಿದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್ರವರು. ನಿಮಗೆ ಗೊತ್ತಿರಲಿ, 1853ರ ಚಾರ್ಟರ್ ಕಾಯ್ದೆನಲ್ಲಿ ಮೊದಲ ಬಾರಿಗೆ ICS ಪರೀಕ್ಷೆಗಳನ್ನು ಬರೆಯೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತು. ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಲಂಡನ್ನಲ್ಲಿ ಬರೀಬೇಕಾಗಿತ್ತು. 1863ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಸುರೇಂದ್ರನಾಥ ಟ್ಯಾಗೋರ್ ಅವರು ಈ ಪರೀಕ್ಷೆನ ಪಾಸ್ ಮಾಡ್ತಾ ಬರ್ತಾರೆ. ICS ಅಂತ ಕರಿತಾ ಇದ್ರು. ಅಲ್ಲಿಂದ ಪರೀಕ್ಷೆ ಪಾಸ್ ಮಾಡಿ ಇಲ್ಲಿ ಬಂದು ಕಲೆಕ್ಟರ್ ಆಗಿ ಕೆಲಸ ಮಾಡ್ತಾಯಿದ್ರು. ಅಲ್ಲಿಗೆ ಅರ್ಥ ಮೊದಲ ಬಾರಿಗೆ ಭಾರತೀಯನೊಬ್ಬ ಈ ಪರೀಕ್ಷೆಯನ್ನು ಪಾಸ್ ಮಾಡ್ಯವ್ರು ಅಂದರೆ ಸುರೇಂದ್ರನಾಥ ಟ್ಯಾಗೋರ್ ಅವರು, ರವೀಂದ್ರನಾಥ ಟ್ಯಾಗೋರ್ ಅವರ ಸೋದರ. ನಂತರದ ದಿನಗಳಲ್ಲಿ ಸುಮಾರು ಜನ ಪರೀಕ್ಷೆಗಳನ್ನು ಪಾಸ್ ಮಾಡ್ತಾ ಬರ್ತಾರೆ. ಈ ಅಡಿಪಾಯ ಹಾಕಿದೆ 1853ರಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ನಾಗರಿಕ ಸೇವೆಗೆ ಆಯ್ಕೆ ಮಾಡೋದನ್ನು ಆರಂಭ ಮಾಡ್ತಾ ಬಂತು. ಈಗ ನಾನು ಬರ್ತಾ ಇದ್ದೀನಿ, ಇದು ರಾಜ್ಯ ಮಟ್ಟದ ಸೇವೆ ಅಂತ ಗೊತ್ತಾಯಿತು. ಇನ್ನೊಂದು ಗೊತ್ತಿರಲಿ ನಮಗೆ, ಜೊತೆನಲ್ಲೇ ಹೋಗುತ್ತೆ ಅಂತ ಹೇಳ್ತಾ ಬಂದೆ. 316ನೇ ವಿಧಿನಲ್ಲಿ ಆರ್ಟಿಕಲ್ ನಂಬರ್ 316ನಲ್ಲಿ ಎರಡನ್ನೂ ಕೂಡ ಹೇಳ್ತಾ ಬರ್ತದೆ. ಇಲ್ಲಿ ನಿಮಗೆ ಗಮನಿಸಬೇಕು, ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ ಎಷ್ಟೋ ಸಾರಿ ವಿಧಿಗಳು ಬೇರೆ ಬೇರೆ ಅಂದ್ಕೊಂಡ್ಬಿಡ್ತಾರೆ. ಆದರೆ ಒಂದೇ ವಿಧಿ ಗೊತ್ತಿರಲಿ, UPSC ಮತ್ತು SPSCಗೆ ಅಧ್ಯಕ್ಷರು ಮತ್ತು ಸದಸ್ಯರುಗಳನ್ನು ನೇಮಕ ಮಾಡೋದು. ಇಲ್ಲಿ ಬಂದಾಗ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ. ರಾಷ್ಟ್ರಪತಿಗಳು UPSCಗೆ ಅಧ್ಯಕ್ಷರು ಮತ್ತು ಸದಸ್ಯರುಗಳನ್ನು ನೇಮಕ ಮಾಡ್ತಾರೆ. ಅವಧಿ 6 ವರ್ಷ ಅಥವಾ 65 ವರ್ಷದ ಅವಧಿಗೆ ಯಾವುದು ಮೊದಲು ಅದು ಅನ್ವಯವಾಗುತ್ತೆ. ಕೆಲವು ಟೈಮಲ್ಲಿ 6 ವರ್ಷ ಅಪ್ಲೈ ಆದರೆ, ಕೆಲವು ಟೈಮಲ್ಲಿ 65 ವರ್ಷ ಅಪ್ಲೈ ಆಗ್ತದೆ. ಯಾತಕ್ಕೆ ಅಂದರೆ ಫಾರ್ ಎಕ್ಸಾಂಪಲ್ಲು 62ನೇ ವರ್ಷಕ್ಕೆ ಆಯ್ಕೆ ಆಗಿದ್ರೆ ಅವ್ರನ್ನ ನೇಮಕ ಮಾಡಿದರೆ 3 ವರ್ಷ ಅವಧಿ ಬರ್ತದೆ. ಕಾರಣ ಅವ್ರದ್ದು 65 ವರ್ಷ ತುಂಬ್ತಾ ಬರ್ತದೆ. ಅದೇ ರೀತಿ ಇದೇ ವಿಧಿನಲ್ಲಿ ರಾಜ್ಯದ ಲೋಕಸೇವಾ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರುಗಳನ್ನು ರಾಜ್ಯಪಾಲರು ನೇಮಕ ಮಾಡ್ತಾ ಬರ್ತಾರೆ. ರಾಜ್ಯಪಾಲರು ಇಲ್ಲಿ ಅರ್ಥ ಮಾಡ್ಕೋಬೇಕು, ವಿಧಿ ಮಾತ್ರ ಒಂದೇನೆ. ನಾನು ಆಗಲೇ ಹೇಳಿದೆ, ಜೊತೆನಲ್ಲೇ ಬರ್ಕೊಂಡು ಹೋಗಿದ್ದಾರೆ. ಇದನ್ನು ಸ್ಪರ್ಧಾರ್ಥಿಗಳು ಅರ್ಥ ಮಾಡ್ಕೋಬೇಕು. ಒಂದೇ ವಿಧಿನಲ್ಲಿ ಎರಡೂ ಇದೆ. ಸರ್, ಇವರು ರಾಜ್ಯಪಾಲರು ನೇಮಕ ಮಾಡ್ತಾರಲ್ಲ, ಪ್ರಮಾಣ ವಚನ ರಾಜ್ಯಪಾಲರು, ರಾಜೀನಾಮೆ ಕೂಡ ರಾಜ್ಯಪಾಲರಿಗೆ ಕೊಡ್ತಾ ಬರ್ತಾರೆ. ಇಲ್ಲಿ ರಾಷ್ಟ್ರಪತಿ ಕೊಟ್ಟರೆ ಅಲ್ಲಿ ರಾಜ್ಯಪಾಲರು. ಇಲ್ಲಿ 6 ವರ್ಷಗಳು ಅಥವಾ 62 ವರ್ಷಗಳು ಅವಧಿಯನ್ನು ಕೇಳ್ತಾ ಬರ್ಬೋದು. ರಿಟೈರ್ಮೆಂಟ್ ಅವಧಿ, ನಿವೃತ್ತಿ ಅಥವಾ ಆಯ್ಕೆ ಮಾಡಿದ್ರೆ ಎಷ್ಟು ವರ್ಷಕ್ಕೆ ಮಾಡ್ತಾರೆ, ಯಾವುದು ಮೊದಲು ಅದು ಅನ್ವಯವಾಗುತ್ತೆ. ಕೆಲವು ಟೈಮಲ್ಲಿ 55 ವರ್ಷಕ್ಕೆ ಆಯ್ಕೆ ಆಗಿದ್ದರೆ ಅವ್ರಿಗೆ 6 ವರ್ಷ ಮಾತ್ರ ಕೊಡ್ತಾ ಬರ್ತಾರೆ. ಯಾವುದು ಪರಿಗಣಿಸಬಹುದು ಅದನ್ನು ಡಿಸೈಡ್ ಮಾಡ್ತಾ ಬರ್ತಾರೆ. 6 ಅಥವಾ 62. ಸ್ಟೇಟ್ ಲೆವೆಲ್ಗೆಲ್ಲ ಸಾಮಾನ್ಯವಾಗಿ 6 ಮತ್ತು 62 ಬರ್ತವೆ. ನ್ಯಾಷನಲ್ ಲೆವೆಲ್ ಅವೆಲ್ಲ 6 ಅಥವಾ 65 ಬರ್ತವೆ. CAG ಅವ್ರದ್ದು ಕೂಡ 6 ಮತ್ತು 65.
ಇನ್ನೊಂದು ಭಾಳ ಮುಖ್ಯವಾದದ್ದು ಈ ಟಾಪಿಕಲ್ಲಿ ನೀವು ಗಮನಿಸಲೇಬೇಕಾದಂದರೆ 317ನೇ ವಿಧಿ. ಇದನ್ನು ತುಂಬ ಬಾರಿ ಈ ಪ್ರಶ್ನೆಯನ್ನು ಟ್ವಿಸ್ಟ್ ಮಾಡಿ ಕೇಳ್ತಾ ಬಂದಿದ್ದಾರೆ. ಏನು ಮಾಡಿದ್ದಾರೆ ಸರ್, UPSCಯ ಅಧ್ಯಕ್ಷರು ಮತ್ತು ಸದಸ್ಯರನ್ನು ತೆಗೆದುಹಾಕುವಂಥ ಪ್ರಕ್ರಿಯೆ ಈಗ ನೇಮಕ ಮಾಡೋದು ಗೊತ್ತಾಯಿತು. ರಾಷ್ಟ್ರಪತಿಗಳು, ಪ್ರಮಾಣ ವಚನ ರಾಷ್ಟ್ರಪತಿಗಳು, ಮತ್ತು ರಾಜೀನಾಮೆನೂ ಕೂಡ ರಾಷ್ಟ್ರಪತಿ ಕೊಡ್ತಾರೆ. ಆದರೆ ತೆಗೆದುಹಾಕೋದು ಹೇಗೆ, ಇವರೇನಾರು ಅನುಚಿತವಾಗಿ ವರ್ತಿಸಿದಾಗ, ಕಾನೂನು ಮೀರಿ ವರ್ತಿಸ್ತಾ ಬಂದಾಗ ಇವರನ್ನು ಕೂಡ ತೆಗೆದುಹಾಕ್ಬೇಕಾದ್ರೆ ಗೊತ್ತಿರಲಿ ನಿಮಗೆ, ಅಮಾನತ್ತಲ್ಲಿ ಇಡ್ತಾರೆ. ಮೊದಲು ರಾಷ್ಟ್ರಪತಿ ಅಮಾನತ್ತಲ್ಲಿಟ್ಟು ನೆಕ್ಸ್ಟು ಸುಪ್ರೀಂ ಕೋರ್ಟಿಂದ ವಿಚಾರಣೆ ನಡೆಸ್ತಾರೆ. ಇದೊಂದು ಪ್ರಕ್ರಿಯೆ ನಡೀತಾ ಬರ್ತದೆ. ಸುಪ್ರೀಂ ಕೋರ್ಟು ಇವ್ರು ಬಂದಿರುವಂಥ ಆರೋಪವನ್ನು ವಿಚಾರಣೆ ನಡೆಸ್ತಾ ಬರ್ತದೆ. ಆ ವಿಚಾರಣೆ ನಡೆಸಿದ ನಂತರ ಪ್ರೂವ್ ಆದರೆ ನಂತರ ಇವರನ್ನು ರಾಷ್ಟ್ರಪತಿಗಳು ವಜಾ ಮಾಡ್ತಾರೆ. ಯಾರು ವಜಾ ಮಾಡ್ತಾರೆ ಅಂದರೆ ರಾಷ್ಟ್ರಪತಿ. ಇಲ್ಲಿ ಪ್ರಶ್ನೆ ಇದಲ್ಲ, ಟ್ವಿಸ್ಟ್ ಮಾಡೋದು. ಅವ್ರು ಕೇಳೋದು SPSCದ 317ನೇ ವಿಧಿನಲ್ಲೇ ನಾನು ಆಲ್ರೆಡಿ ಹೇಳಿದ್ದೀನಿ, ಎರಡನ್ನೂ ಒಟ್ಟಿಗೆ ಬರ್ಕೊಂಡು ಹೋಗ್ತಾರೆ ಅಂತ. ಇಲ್ಲಿ SPSCಯ ಅಧ್ಯಕ್ಷರು ಮತ್ತು ಸದಸ್ಯರುಗಳು ಅನುಚಿತವಾಗಿ ವರ್ತಿಸಿದಾಗ, ಕಾನೂನು ಮೀರಿ ವರ್ತಿಸಿದಾಗ, ಭ್ರಷ್ಟಾಚಾರ ಮಾಡಿದಾಗ ಆಗ ಅಮಾನತ್ತಲ್ಲಿಡೋರು ರಾಜ್ಯಪಾಲರು ಅಮಾನತ್ತಲ್ಲಿಟ್ಟರೆ ನೇಮಕ ಮಾಡಿದ್ದ ಇವರು ರಾಜ್ಯಪಾಲರು, ಪ್ರಮಾಣ ವಚನ ರಾಜ್ಯಪಾಲರು, ರಾಜೀನಾಮೆ ರಾಜ್ಯಪಾಲರು, ಅಮಾನತ್ತಿಗಿಡೋರು ರಾಜ್ಯಪಾಲರೇ. ಆದರೆ ಇಲ್ಲಿ ಗೊತ್ತಿರಬೇಕು, ಸುಪ್ರೀಂ ಕೋರ್ಟಿನ ವಿಚಾರಣೆ ನಡೆಸಿ, ಸುಪ್ರೀಂ ಕೋರ್ಟ್ ಮೂಲಕ ವಿಚಾರಣೆ ನಡೆಸ್ತಾ ಬರ್ತಾರೆ ಇವ್ರ ಮೇಲೆ ಬಂದಿರುವಂಥ ಆರೋಪವನ್ನು. ನಂತರ ವಜಾ ಮಾಡೋದು ಭಾರತದ ರಾಷ್ಟ್ರಪತಿಗಳು. ಇಲ್ಲಿ ನಮಗೆ ತಪ್ಪು ಕಲ್ಪನೆ ಏನು ಬರ್ತದೆ ಅಂದರೆ ವಜಾ ಮಾಡೋದು ಕೂಡ ರಾಜ್ಯಪಾಲರು ಎನಿಸ್ಬಿಡ್ತದೆ. ಇಲ್ಲಿ ಭಾಳ ಮುಖ್ಯ, ಈ ಪ್ರಶ್ನೆಯನ್ನೇ ಪದೇ ಪದೇ ಕೇಳ್ತಾ ಬರ್ತಾರೆ. ಯಾಕೆಂದರೆ ವಿದ್ಯಾರ್ಥಿಗಳು ತಪ್ಪು ಮಾಡ್ತಾರೆ ಅಂತ ಅವ್ರಿಗೆ ಗೊತ್ತು. ವಜಾ ಮಾಡುವಂಥ ಪ್ರಕ್ರಿಯೆ ಯಾರ್ದು, ರಾಷ್ಟ್ರಪತಿದು. ಬಟ್ ಇಲ್ಲಿ ಅಮಾನತ್ತಿಗಿಡುವ ಕೆಲಸ ಮಾತ್ರ ರಾಜ್ಯಪಾಲರು ಮಾಡ್ತಾ ಬರ್ತಾರೆ. ವಿಧಿ 317. ಇನ್ನೂ ಒಂದು ಗಮನಕ್ಕೆ ಬರಬೇಕು, 323ರಲ್ಲಿ ಆರ್ಟಿಕಲ್ ನಂಬರ್ 323 323ನೇ ವಿಧಿನಲ್ಲಿ ವರದಿ ಕೊಡೋದು ಅಂತ ಇದೆ. ವರದಿ ಅಂತ ಬಂದಾಗ ಇಬ್ಬರು ಕೂಡ ವರದಿ ಕೊಡಬೇಕು, ಎರಡೂ ಕೂಡ ಇಲ್ಲೇ ಬರ್ತವೆ. UPSCಯವರು ತನ್ನ ವರದಿಯನ್ನು ತಾನು ನೇಮಕ ಮಾಡಿದಂಥ ರಾಷ್ಟ್ರಪತಿಗೆ ನೀಡ್ತಾ ಬರ್ತಾರೆ. ರಾಷ್ಟ್ರಪತಿಗೆ UPSC ತನ್ನ ವಾರ್ಷಿಕ ವರದಿಯನ್ನು ಯಾರಿಗೆ ನೀಡುತ್ತೆ ಅಂದರೆ ಭಾರತದ ರಾಷ್ಟ್ರಪತಿಗಳಿಗೆ ನೀಡ್ತಾ ಬರ್ತದೆ. ಆ ರಾಷ್ಟ್ರಪತಿಗಳು ಸಂಸತ್ತಿನ ಮುಂದೆ ಮಂಡನೆ ಮಾಡಿಸ್ತಾರೆ. ಆ ವರ್ಷ ಮಾಡಿರುವಂಥ ಸಾಧನೆ ಬಗ್ಗೆ ಅಥವಾ ಕೈಗೊಂಡಿರೋ ಕಾರ್ಯಗಳ ಬಗ್ಗೆ ರಾಷ್ಟ್ರಪತಿಗಳು ಸಂಸತ್ ಮುಂದೆ ಮಂಡನೆ ಮಾಡಿಸ್ತಾರೆ. ಆ ವರದಿಯನ್ನು ಸಂಸತ್ತಿಗೆ ಸಲ್ಲಿಸ್ತಾ ಬರ್ತಾರೆ. ಅದೇ ಥರ SPSCನಲ್ಲಿ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂದಾಗ ಇಲ್ಲಿ ರಾಜ್ಯಪಾಲರುಗಳು ಇದನ್ನು ವರದಿಯನ್ನು ರಾಜ್ಯಪಾಲರಿಗೆ ನೀಡ್ತಾ ಬರ್ತದೆ. ರಾಜ್ಯಪಾಲರು ವಿಧಾನಮಂಡಲಕ್ಕೆ ಸಲ್ಲಿಸ್ತಾ ಬರ್ತಾರೆ. ಆ ವಿಧಾನಮಂಡಲದ ಮುಂದೆ ಮಂಡನೆ ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸ್ತಾ ಬರ್ತಾರೆ. ಇಲ್ಲಿ ಅರ್ಥ ಆಯಿತು. ಅಲ್ಲಿ ಸಂಸತ್ತು, ಇಲ್ಲಿ ಇದು ವಿಧಿ ಮಾತ್ರ ಒಂದೇ ವಿಧಿ, 323ನೇ ವಿಧಿ. ನಿಮಗೆ ಗೊತ್ತಿರಲಿ, ಸಂವಿಧಾನಾತ್ಮಕ ಸಂಸ್ಥೆಗಳು ಕಾನ್ಸ್ಟಿಟ್ಯೂಷನಲ್ ಬಾಡೀಸನ್ನು ಪದೇ ಪದೇ ಕೇಳ್ತಾರೆ. ನಿಮಗೆ ಗೊತ್ತಿರಬೇಕು, ಶಾಸನಬದ್ಧ ಸಂಸ್ಥೆಗಳ್ಯಾವುದು, ಸಂವಿಧಾನಾತ್ಮಕ ಸಂಸ್ಥೆಗಳ್ಯಾವುದು, ಕಾನ್ಸ್ಟಿಟ್ಯೂಷನಲ್ ಬಾಡೀಸು ಮತ್ತು ಆಕ್ಟಿಂದಾಗಿರೋವು ಯಾವುವು, ಶಾಸನಬದ್ಧ ಸಂಸ್ಥೆಗಳ್ಯಾವುದು ಗೊತ್ತಿರಬೇಕು. ನಮ್ಮಲ್ಲಿ ಆರ್ಟಿಕಲ್ ನಂಬರ್ 76 ಬಂದಾಗ ಅಟಾರ್ನಿ ಜನರಲ್ ಬರ್ತದೆ. ಅದೊಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ. ಯಾಕೆ ಅಂತಂದರೆ ವಿಧಿಯನ್ನು ಕೊಟ್ಟಿದ್ದಾರೆ, ಸಂವಿಧಾನದಲ್ಲೇ ಉಲ್ಲೇಖ ಮಾಡಿದ್ದಾರೆ. 76ನೇ ವಿಧಿನಲ್ಲಿ 148ನೇ ವಿಧಿ CAG ಹುದ್ದೆ. CAG ಹುದ್ದೆ ಒಂದು ಕಾನ್ಸ್ಟಿಟ್ಯೂಷನಲ್ ಹುದ್ದೆ. ಯಾಕೆಂದರೆ ವಿಧಿ ಕೊಟ್ಟಿದ್ದಾರೆ 148. ನೇಮಕ ರಾಷ್ಟ್ರಪತಿ ಮಾಡ್ತಾರೆ, ಪ್ರಮಾಣ ವಚನ ರಾಷ್ಟ್ರಪತಿ, ರಾಜೀನಾಮೆ ಕೂಡ ರಾಷ್ಟ್ರಪತಿಗೆ ಕೊಡಬೇಕಾಗುತ್ತೆ. 148ರ ಪ್ರಕಾರ CAG ಹುದ್ದೆ ಕೂಡ ನಮ್ಮ ಸಂವಿಧಾನದಲ್ಲಿ ಮೆನ್ಷನ್ ಮಾಡಿದೆ. ಅದೇ ಥರ ಮುಂದೆ ಬಂದಾಗ 324ನೇ ವಿಧಿನಲ್ಲಿ ಎಲೆಕ್ಷನ್ ಕಮಿಷನ್, ಕೇಂದ್ರ ಚುನಾವಣಾ ಆಗಿದೆ, ಅದು ಕೂಡ ಸಂವಿಧಾನಾತ್ಮಕ ಸಂಸ್ಥೆ. ಯಾಕೆಂದರೆ 324ರಲ್ಲಿ ಸಂವಿಧಾನದಲ್ಲೇ ಅವಕಾಶವನ್ನು ಮಾಡಿಕೊಡಲಾಗಿದೆ. 338ರಲ್ಲಿ ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಆಯೋಗ, ಅದೊಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ. 338A ಪರಿಶಿಷ್ಟ ಪಂಗಡದ ಆಯೋಗ, ರಾಷ್ಟ್ರೀಯ ಪರಿಶಿಷ್ಟ ಪಂಗಡದ ಆಯೋಗ, ಅದು ಒಂದು ಕಾನ್ಸ್ಟಿಟ್ಯೂಷನಲ್ ಬಾಡಿನೇ. 89ನೇ ತಿದ್ದುಪಡಿ 2003ರಲ್ಲಿ SC ಆಯೋಗ ಮತ್ತು ST ಆಯೋಗವನ್ನು ಸ್ಪ್ಲಿಟ್ ಮಾಡ್ತಾ ಬಂದರು. 338 ಅದಾದರೆ 338A ಪರಿಶಿಷ್ಟ ಪಂಗಡದ ಆಯೋಗ, 338B ಕೂಡ ರಾಷ್ಟ್ರೀಯ ಹಿಂದುಳಿದ ವರ್ಗದ ಆಯೋಗ, ಒಂದು ಸಂವಿಧಾನಾತ್ಮಕ ಸಂಸ್ಥೆ. ಆರ್ಟಿಕಲ್ ನಂಬರ್ 218ನಲ್ಲಿ 218ದಾಗ ಕೇಂದ್ರ ಹಣಕಾಸು ಆಯೋಗ ಅಂತ ಕರಿತಾ ಬರ್ತೀವಿ, ಅದು ಒಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ. 279A GST ಮಂಡಳಿ ವಿತ್ತ ಸಚಿವರ ಅಧ್ಯಕ್ಷತೆಯಲ್ಲಿ, ಅದು ಕೂಡ ಕಾನ್ಸ್ಟಿಟ್ಯೂಷನಲ್ ಬಾಡಿನೇ. ಮುಂದೆ ಬರ್ತೀನಿ, 350Bನಲ್ಲಿ ಭಾಷಾ ಅಲ್ಪಸಂಖ್ಯಾತರಿಗೆ ಸಂಬಂಧಪಟ್ಟಂಥ ಒಬ್ಬ ವಿಶೇಷಾಧಿಕಾರಿಯನ್ನು ನೇಮಕ ಮಾಡ್ತಾರೆ, ಅದು ಕೂಡ ಕಾನ್ಸ್ಟಿಟ್ಯೂಷನಲ್ ಬಾಡಿ. ಆರ್ಟಿಕಲ್ ನಂಬರ್ 153ರಲ್ಲಿ ರಾಜ್ಯಪಾಲರ ಹುದ್ದೆಗೆ ಅವಕಾಶವನ್ನು ಮಾಡಿಕೊಟ್ಟಿದೆ, ಅದು ಕೂಡ ಕಾನ್ಸ್ಟಿಟ್ಯೂಷನಲ್ ಬಾಡಿನೇ. ಹೀಗೆ ನೀವು
ಕಾನ್ಸ್ಟಿಟ್ಯೂಷನಲ್ ಬಾಡಿ ಯಾವುದು ಅಲ್ಲ ಯಾವುದು ಅನ್ನೋದನ್ನು ಪತ್ತೆ ಹಚ್ಚಬೇಕು. ಆರ್ಟಿಕಲ್ ನಂಬರ್ 124ರಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಒಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ, 214ರಲ್ಲಿ ಹೈಕೋರ್ಟ್ಗಳು ಕೂಡ ಕಾನ್ಸ್ಟಿಟ್ಯೂಷನಲ್ ಬಾಡಿ. ಮತ್ತು ಶಾಸನಬದ್ಧ ಸಂಸ್ಥೆಗಳ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತಾ ಬರ್ತೀನಿ. NHRC ಇದೆ, ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ನು, ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಅನ್ನೋ ಪದ ಬರ್ಬೋದಾದರೆ ಅದು ನಮ್ಮದು ಸಂವಿಧಾನಾತ್ಮಕ ಸಂಸ್ಥೆ ಅಲ್ಲ, ಕಾನ್ಸ್ಟಿಟ್ಯೂಷನ್ಗೆ ವಿಧಿವತ್ತ ಬಂದಿಲ್ಲ. ನಂತರ ಮಾಡ್ಕೊಂಡಿರೋದು ನಾವು ಸಂಸತ್ತಲ್ಲಿ ಕಾಯ್ದೆ ಮಾಡಿಕೊಂಡು 93ರಲ್ಲಿ ಕಾಯ್ದೆ ಮಾಡಿಕೊಂಡು ಅದನ್ನು ನಾವು ಸ್ಥಾಪನೆ ಮಾಡ್ತಾ ಬಂದಿದ್ದೀವಿ. ಅದೊಂದು ಶಾಸನಬದ್ಧ ಸಂಸ್ಥೆ. RTI ಅಂತ ಕರಿತಾ ಬರ್ತೀವಿ, ರೈಟ್ ಟು ಇನ್ಫಾರ್ಮೇಷನ್ ಆಕ್ಟ್ ಅಂತ. 2005ರಲ್ಲಿ ಸಂಸತ್ತಲ್ಲಿ ಕಾಯ್ದೆ ಮಾಡಿಕೊಂಡು 2005 ಅಕ್ಟೋಬರ್ 12ಕ್ಕೆ ಅದನ್ನು ಜಾರಿ ಮಾಡ್ತಾ ಬಂದು ಅಲ್ಲಿಗೆ RTI ಒಂದು ಸಂಸ್ಥೆ ಒಂದು ಸ್ಥಾಪನೆ ಆಗಿರೋದು. ಅಥವಾ RTI ಅಡಿನಲ್ಲಿ ಸ್ಥಾಪನೆ ಆಗಿರುವಂಥ CIC ಅಂದರೆ ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ನು. ಅದೇ ಕಾಯ್ದೆನಲ್ಲೇ SIC ಬಂದಿದೆ, ಸ್ಟೇಟ್ ಇನ್ಫಾರ್ಮೇಷನ್ ಕಮಿಷನ್ಸ್. ಇವೆಲ್ಲ ಶಾಸನಬದ್ಧ ಸಂಸ್ಥೆಗಳು. ಕರ್ನಾಟಕ ರಾಜ್ಯದಲ್ಲಿ ಲೋಕಾಯುಕ್ತ ಇದೆ. ಲೋಕಾಯುಕ್ತವನ್ನು 1984ರಲ್ಲಿ ಕಾಯ್ದೆ ಮಾಡಿಕೊಂಡು 85ಕ್ಕೆ ಜಾರಿ ಮಾಡ್ತಾ ಬಂದರು ರಾಮಕೃಷ್ಣ ಹೆಗಡೆ ಅವರು. ಅದು ಒಂದು ಶಾಸನಬದ್ಧ ಸಂಸ್ಥೆ. ಸೆಂಟ್ರಲ್ಗೆ ಲೋಕಪಾಲ್ ಇದೆ. ಲೋಕಪಾಲ್ ಅಂದು 2013ರಲ್ಲಿ ಒಂದು ಕಾಯ್ದೆ ಮಾಡಿಕೊಂಡು ಲೋಕಪಾಲ್ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ದಾರೆ. ಇದನ್ನು ನೀವು ವ್ಯತ್ಯಾಸಗಳನ್ನು ಕಂಡುಹಿಡಿದ್ರೆ ಮಾತ್ರ ಪರೀಕ್ಷೆಗಳಲ್ಲಿ ಆರಾಮ ಪಾಸ್ ಮಾಡೋದು. ಆದರೆ ನೀತಿ ಆಯೋಗ ಇದೆಯಲ್ಲ, ಅದು ಶಾಸನಬದ್ಧ ಸಂಸ್ಥೆಯೂ ಅಲ್ಲ, ಸಂವಿಧಾನಾತ್ಮಕ ಸಂಸ್ಥೆಯೂ ಅಲ್ಲ. ಅದೊಂದು ಸಂವಿಧಾನೇತರ ಸಂಸ್ಥೆ, ಒಂದು ಸಲಹಾ ಮಂಡಳಿಯಾಗಿ ಕೆಲಸ ಮಾಡ್ತದೆ, ಥಿಂಕ್ ಟ್ಯಾಂಕ್ ಆಗಿ ಕೆಲಸ ಮಾಡ್ತದೆ. 2015 ಜನವರಿ 1ಕ್ಕೆ ಸ್ಥಾಪನೆ ಆದಂಥ ನೀತಿ ಆಯೋಗ ಶಾಸನಬದ್ಧವೂ ಅಲ್ಲ ಮತ್ತು ಸಂವಿಧಾನಾತ್ಮಕ ಸಂಸ್ಥೆಯೂ ಅಲ್ಲ. ನಿಮಗೆ ಅರ್ಥ ಮಾಡ್ಕೋಬೇಕು, ಈ ಡಿಫ್ರೆನ್ಷಿಯೇಟ್ ಮಾಡೋ ಶಕ್ತಿ ಬರಬೇಕು. ಇದೊಂದು ಶಾಸನಬದ್ಧ ಸಂಸ್ಥೆ ಆದ್ದರಿಂದ ಸ್ವಲ್ಪ ಹೆಚ್ಚು ಮಾತಾಡ್ತಾ ಬಂದಿದ್ದೀನಿ. ಇದ್ರ ಬಗ್ಗೆ ಪ್ರಶ್ನೆಗಳನ್ನು ಪದೇ ಪದೇ ತೆಗಿತಾರೆ. ಈಗ ಆಯ್ಕೆಗಳಿಗೆ ಬರ್ತಾ ಬರೋಣ. ಯಾವ ಆಯ್ಕೆ ಸರಿಯಾಗಿದೆ, ಇದರೊಳಗಡೆ ಕ್ವಶನ್ಸಲ್ಲಿ ಯಾವ ಆಯ್ಕೆ ನಮ್ಮದು ಸರಿಯಾಗ್ತಾ ಬರುತ್ತೆ. ಮೊದಲನೇದು, ರಾಜ್ಯ ಲೋಕಸೇವಾ ಆಯೋಗಕ್ಕೆ ಬಗ್ಗೆ ಯಾವುದು ಸರಿಯಲ್ಲ ಅಂತ ಕೇಳಿದ್ದಾರೆ. ಫಸ್ಟ್ ನಾನು ಸರಿಯಾಗಿರೋದನ್ನು ಪತ್ತೆ ಹಚ್ಚಿಬಿಡ್ತೀನಿ, ಆಮೇಲೆ ಸರಿಯಲ್ದಿದ್ದನ್ನು ಆಯ್ಕೆಯಲ್ಲಿ ಹುಡುಕ್ತಾ ಬರೋಣ. ರಾಜ್ಯ ಸೇವೆಗಳಿಗೆ ಅಭ್ಯರ್ಥಿಗಳ ನೇಮಕಾತಿ ಮಾಡುವುದು ಇದು ಆಯ್ಕೆ ಕರೆಕ್ಟಾಗಿದೆ, ಲೋಕಸೇವಾ ಆಯೋಗದ ಸರಿಯಾದ್ದು ಅದು. ಆದರೆ ಆನ್ಸರ್ ಅದಲ್ಲ. ನೆಕ್ಸ್ಟ್ ಎರಡನೇದು, ಇದರ ಅಧ್ಯಕ್ಷರು ಮತ್ತು ಸದಸ್ಯರುಗಳನ್ನು ರಾಷ್ಟ್ರಾಧ್ಯಕ್ಷರು ಕೇಂದ್ರ ಮಟ್ಟದಲ್ಲಿ ಮಾಡೋದು UPSCಗೆ. ನಿಮ್ಗೆ ಆಲ್ರೆಡಿ ಹೇಳಿದೆ, ರಾಷ್ಟ್ರಪತಿಗಳು ಯಾವ್ಯಾವುದಕ್ಕೆ ಬರ್ತಾರೆ, ರಾಷ್ಟ್ರಾಧ್ಯಕ್ಷರು ಅದೆಲ್ಲದೂ ಕೂಡ UPSCಗೆ. ನೆಕ್ಸ್ಟು, ಅಖಿಲ ಭಾರತ ಸೇವೆಯ ಅಧಿಕಾರಿಗಳ ಶಿಸ್ತು ಪ್ರಕರಣದ ಬಗ್ಗೆ ಅಖಿಲ ಭಾರತ ಅಂತ ಬಂತು ಅಂತೆಗೆ UPSC ಬರ್ತದೆ. ಕೇಂದ್ರ ಮಟ್ಟದ ಸೇವೆ, ಆಲ್ ಇಂಡಿಯಾ ಸರ್ವೀಸಸ್ ಎಲ್ಲ UPSC ಬರ್ತದೆ. ನೆಕ್ಸ್ಟ್ ಮುಂದೆ ಬರ್ತೀನಿ. ರಾಜ್ಯ ಸೇವೆಗಳ ನೇಮಕಾತಿ ವಿಧಾನದಲ್ಲಿ ಇದು ರಾಜ್ಯ ಲೋಕಸೇವಕ್ಕೆ ಸರಿಯಾದ ಹೇಳಿಕೆ. ಆದರೆ ನಾವು ಮಾಡೋ ತಪ್ಪೇನೆಂದರೆ ಕರೆಕ್ಟಾಗಿದೆ ಅಂತ ಹುಡುಕ್ಬಿಡ್ತೀವಿ, ಅದೇ ಆಯ್ಕೆ ಕೊಟ್ಟಿದ್ದಾರೆ. ನೀವು ಗೊತ್ತಿರಲಿ, ನಿಮಗೆ A ಮತ್ತು D ಅಂತ ಕೊಟ್ಟಿದ್ದಾರೆ, ಟಕ್ಕಂತ ಹಾಕ್ಬಿಡ್ತೀವಿ A ಮತ್ತು D. ಆದರೆ ಅದಲ್ಲ, ಸರಿಯಾದ ಉತ್ತರ B ಮತ್ತು C ಆಗ್ತದೆ. ಯಾಕೆ B ಮತ್ತು C ಮತ್ತು ಅಂದರೆ ರಾಜ್ಯ ಲೋಕಸೇವಾ ಬಗ್ಗೆ ಸರಿಯಲ್ಲ ಅಂತ ಕೇಳಿದ್ದಾರೆ. ಸರಿಯಲ್ದವಿವು ಸರಿಯಾದ ಆನ್ಸರ್ ಆದರೆ A ಮತ್ತು D ಬರೋದು. ತುಂಬ ಜನ ವಿದ್ಯಾರ್ಥಿಗಳು A ಮತ್ತು Dಗೆ ಹಾಕ್ಬಿಡ್ತಾರೆ, ಸರಿಯಾದಕ್ಕೆ ಹಾಕ್ಬಿಡ್ತಾರೆ. ಅವ್ರು ಕೇಳಿರೋ ಕ್ವಶನ್ಸು ಸರಿಯಲ್ಲ ಅಂತ. ಪ್ರಶ್ನೆಯನ್ನು ಸರಿಯಾಗಿ ಓದ್ಕೋಬೇಕಾಗುತ್ತೆ, ಆಗ ಸ್ಪಷ್ಟವಾಗಿ ಉತ್ತರವನ್ನು ಕೊಡ್ಬೋದು. ಕೆಲವು ಟೈಮಲ್ಲಿ ನೆಗೆಟಿವ್ ಟೈಪ್ ಆನ್ಸರ್ಸನ್ನು ಕೇಳ್ತಾ ಬರ್ತಾರೆ. ಆಗ ನಾವು ಸ್ವಲ್ಪ ಸಮಾಧಾನವಾಗಿ ಯಾವುದು ಕೇಳಿದ್ದಾರೆ ಯಾವುದಾಗಲ್ಲ ಅನ್ನೋದನ್ನು ಪತ್ತೆ ಹಚ್ಚಬೇಕು. ಈಗ ನಾನು ಇವೆರಡೂ ಕೂಡ ಆಗಲ್ಲ ಅಂದಮೇಲೆ ಆನ್ಸರ್ B ಮತ್ತು C. ಮುಂದೆ ಹೋಗ್ತಾ ಇದ್ದೀನಿ. ಈ ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಬರೋಣ. ಯಾವುದದು ನೆಕ್ಸ್ಟ್ ಕ್ವಶನ್ಸು. ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕು. ಮುಂದಿನ ಪ್ರಶ್ನೆ ನಂದು, ಭಾರತಕ್ಕೆ ಕ್ಯಾಬಿನೆಟ್ ಮಿಷನ್ ಕಳಿಸಲು ಕಾರಣ. ಕ್ಯಾಬಿನೆಟ್ ಆಯೋಗ ಬಂದಿದೆ, ಯಾತಕ್ಕೆ ಕಳಿಸಿದ್ರು ಅಂತ ಕ್ವಶನ್ ಸೈಜ್ ಮಾಡಿದ್ದಾರೆ. ಇಲ್ಲಿ ಕ್ಯಾಬಿನೆಟ್ ಮಿಷನ್ ಬಗ್ಗೆ ನಾನು ಸ್ವಲ್ಪ ಮಾತಾಡಬೇಕು, ಆ ನಂತರ ಆಯ್ಕೆಗಳಿಗೆ ಬರ್ತೀನಿ. ಕ್ಯಾಬಿನೆಟ್ ಆಯೋಗ ಅಂದ್ರೇನು, ಯಾಕೆ ಬಂತು, ಅದರ ಕೆಲಸ ಏನು. ಮೊದಲನೇದು ಬರೋಣ, ಕ್ಯಾಬಿನೆಟ್ ಆಯೋಗ. ಅದಕ್ಕಿಂತ ಸ್ವಲ್ಪ ಹಿಸ್ಟಾರಿಕಲ್ ಸ್ವಲ್ಪ ಬ್ಯಾಕ್ಗ್ರೌಂಡನ್ನು ಮಾತಾಡ್ತಾ ಬರ್ತೀನಿ. ನಮ್ಮಲ್ಲಿ ಬ್ರಿಟಿಷರು ಭಾರತಕ್ಕೆ ಬಂದರು 1773 ರೆಗ್ಯುಲೇಟಿಂಗ್ ಆ್ಯಕ್ಟನ್ನು ಹಾಕಿ 1857ವರೆಗೂ ಕೂಡ ಅವರು ಆಳ್ವಿಕೆ ಮಾಡ್ತಾ ಬಂದರು. ಕಂಪನಿ ಆಳ್ವಿಕೆ ಮಾಡ್ತಾ ಬಂತು. 1858ರಿಂದ ಬ್ರಿಟನ್ ಪಾರ್ಲಿಮೆಂಟಿಂದ ಕಾಯ್ದೆಗಳು ಬರೋದಕ್ಕೆ ಆರಂಭ ಮಾಡಿದ್ರು. ಬ್ರಿಟನ್ನಲ್ಲೂ ಬ್ರಿಟಿಷರು ಆಳ್ವಿಕೆ ಮಾಡಿದ್ದನ್ನು ಎರಡು ರೀತಿಯ ಕಾಯ್ದೆಗಳಾಗಿ ವಿಂಗಡಿಸ್ತೀವಿ. ಒಂದೇದು ಕಂಪನಿ ಕಾಯ್ದೆಗಳು ಮತ್ತು ಪಾರ್ಲಿಮೆಂಟ್ ಆಕ್ಟ್ ಅಂತ ಕಾಯ್ದೆಗಳು. ಈಗ ಬರ್ತಾ ಇದ್ದೀನಿ, ಬ್ರಿಟಿಷರು ಆಳ್ವಿಕೆ ಮಾಡಬೇಕಾದ್ರೆ 1939ರಿಂದ 45ರವರೆಗೆ ಸೆಕೆಂಡ್ ವರ್ಲ್ಡ್ ವಾರು, ಎರಡನೇ ಮಹಾಯುದ್ಧ ನಡೀತು. ಈ ಮಹಾಯುದ್ಧದಲ್ಲಿ ಬ್ರಿಟನ್ನ ಪಾತ್ರ ಭಾಳ ಮುಖ್ಯವಾದದ್ದು. ಬ್ರಿಟನ್ನು ನಿರ್ಣಾಯಕ ಪಾತ್ರವನ್ನು ವಹಿಸಿತ್ತು, ಅದು ಗೆಲ್ಲೇಬೇಕಾಗಿತ್ತು. ಆಗ ಭಾರತೀಯರ ಸಹಾಯ ಬೇಕಾಗಿತ್ತು. ಸೆಕೆಂಡ್ ವರ್ಲ್ಡ್ ವಾರಲ್ಲಿ ಗೆಲ್ಲಬೇಕು ಅಂದರೆ ಪ್ರತಿಷ್ಠೆ ಆಗಿತ್ತು. ಆಗ ಭಾರತೀಯರನ್ನ ಯುದ್ಧಕ್ಕೆ ಭಾಗವಹಿಸುವಂತೆ
ಕೋರಬೇಕಾಗಿತ್ತು. ಅದಕ್ಕಾಗಿ ಅವರು 1940 ಆಗಸ್ಟ್ 8ರಂದು ಒಂದು ಕೊಡುಗೆಯನ್ನು ಕೊಡ್ತಾರೆ. ಅದನ್ನು ಆಗಸ್ಟ್ ಕೊಡುಗೆ ಅಂತ ಕರಿತಾ ಬರ್ತೀವಿ. ಈ ಆಗಸ್ಟ್ ಕೊಡುಗೆನಲ್ಲಿ ಏನನ್ನು ಆಗಸ್ಟ್ ಗಿಫ್ಟ್ ಆಗಿ ಕೊಟ್ಟಿದ್ರು, ಆಫರ್ ಆಗಿ ಕೊಟ್ಟಿದ್ರು ಅಂತ ಕೇಳಿದ್ರೆ, ನಿಮಗೆ ಸದ್ಯದಲ್ಲೇ ಸ್ವಾತಂತ್ರ್ಯ ಕೊಡ್ತೀವಿ ಮತ್ತು ಸಂವಿಧಾನವನ್ನು ರಚನೆ ಮಾಡೋದಕ್ಕೆ ರೂಪುರೇಷೆಗಳನ್ನು ಕೊಡ್ತೀವಿ, ಅವಕಾಶವನ್ನು ಮಾಡಿಕೊಡ್ತೀವಿ, ರಚನಾ ಸಭೆಯನ್ನು ಸ್ಥಾಪನೆ ಮಾಡೋಕ್ಕೆ ಅವಕಾಶವನ್ನು ಮಾಡಿಕೊಡ್ತೀವಿ, ಸಂವಿಧಾನವನ್ನು ಬರೆಯುವಂತೆ. ಇದನ್ನು ಆಗಸ್ಟ್ ಕೊಡುಗೆ ಅಂತ ಕರಿತಾ ಬರ್ತೀವಿ. ಸರ್, ಅಷ್ಟೊತ್ತಿಗಲೇ ಸಂವಿಧಾನ ರಚನೆ ಬಗ್ಗೆ ಡಿಮ್ಯಾಂಡ್ ಇತ್ತ. 1934ರಲ್ಲಿ ಎನ್ ರಾಯನ್ ಅವರು ಮೊದಲ ಬಾರಿಗೆ ಬ್ರಿಟಿಷರನ್ನು ಒತ್ತಾಯಿಸಿದ್ರು, ನಮಗೆ ಸಂವಿಧಾನ ರಚನಾ ಸಭೆಯನ್ನು ಸ್ಥಾಪನೆ ಮಾಡಿ, ನಮಗೆ ಸಂವಿಧಾನವನ್ನು ಬರೆಯೋದಕ್ಕೆ ಅವಕಾಶ ಮಾಡಿಕೊಟ್ಟು, ಮುಂದಿನ ದಿನಗಳಲ್ಲಿ ನಾವು ನಮ್ಮ ಆಡಳಿತವನ್ನು ನಡೆಸಬೇಕಾದ್ರೆ ನಮಗೆ ಸಂವಿಧಾನ ಬೇಕು. ಅದಕ್ಕಾಗಿ ಅವರು ಒತ್ತಾಯ ಮಾಡಿದರು. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸು ಮತ್ತೆ ಅದನ್ನು 1935ರಿಗೆ ಅಧಿಕೃತವಾಗಿ ಒತ್ತಾಯ ಮಾಡ್ತು. 1938ರಿಗೆ ಜವಾಹರ್ಲಾಲ್ ನೆಹರೂರವರು ಅವರು ವಯಸ್ಕ ಮತದಾನದ ಮೂಲಕ ಸಂವಿಧಾನ ರಚನಾ ಸಭೆಯನ್ನು ಸ್ಥಾಪಿಸಿ ಅಂತ ಹೇಳ್ತಾ ಬಂದರು. ಈಗ ಗೊತ್ತಾಯಿತು ನಮಗೆ. ಅಷ್ಟೊತ್ತಿಗಲೇ ನಾವು ಸಂವಿಧಾನ ರಚನಾ ಸಭೆ ಬಗ್ಗೆ ಬೇಡಿಕೆಯನ್ನು ಇಟ್ಟಿದ್ದು. ಆಗಸ್ಟ್ ಆಫರಲ್ಲಿ ಅದೊಂದು ಕೂಡ ಕೊಡ್ತಾ ಬಂದರು. ಮತ್ತು 1942ರಲ್ಲಿ ಕ್ರಿಪ್ಸ್ ಆಯೋಗವನ್ನು ಕಳಿಸ್ತಾ ಬಂದರು. ಕ್ರಿಪ್ಸ್ ಆಯೋಗವನ್ನು ಕಳಿಸಿ ನಮ್ಮ ಸಂವಿಧಾನವನ್ನು ರಚನೆಗೆ ಸಂಬಂಧಪಟ್ಟಂಥ ರೂಪುರೇಷೆಯನ್ನು ಕಳಿಸಿದ್ರು. ಆದರೆ ಭಾರತೀಯರು ಇದನ್ನು ಒಪ್ಪದೇ ಇದ್ದ ಕಾರಣ ಅದು ವಾಪಸ್ ಹೋಗ್ತಾ ಬಂತು. ಮುಂದೆ ಯುದ್ಧ ತೀವ್ರವಾಗ್ತಾ ಬಂತು. ಯುದ್ಧ ಮುಗಿದ ಮೇಲೆ ಅಲ್ಲಿಗೆ ಬ್ರಿಟನ್ ಗೆಲ್ತಾ ಬಂತು. ನಂತರ ಅಲ್ಲಿ ಆಟ್ಲಿ ಸರ್ಕಾರ ಬಂತು, ಲೇಬರ್ ಪಕ್ಷ. ಅವರು 1946ರಲ್ಲಿ ಇನ್ ದ ಮಂತ್ ಆಫ್ ಫೆಬ್ರವರಿನಲ್ಲಿ ಏನು ಮಾಡ್ತಾ ಬಂದರು, ಒಂದು ಆಯೋಗವನ್ನು ರಚಿಸೋದು, ದಟ್ ಈಸ್ ದ ಕ್ಯಾಬಿನೆಟ್ ಆಯೋಗ. ಕ್ಯಾಬಿನೆಟ್ ಆಯೋಗ ರಚನೆ ಮಾಡ್ತಾ ಬಂದರು. ಈ ಭಾರತೀಯರಿಗೆ ಏನು ಅವರ ಬೇಡಿಕೆಗಳಿತ್ತು ಈಡೇರಿಸಬೇಕಾಗಿತ್ತು. ಅದಕ್ಕಾಗಿ ಒಂದು ಆಯೋಗವನ್ನು ಕಳಿಸಬೇಕು ಅಂತ ನಿರ್ಧಾರ ಮಾಡಿದ್ರು. 1946 ಮಾರ್ಚ್ 23ರಂದು 46 ಮಾರ್ಚ್ 23ರಂದು ಈ ಕ್ಯಾಬಿನೆಟ್ ಆಯೋಗ ಭಾರತಕ್ಕೆ ಬಂತು. ಕ್ವಶನ್ ರೈಸ್ ಮಾಡಿದ್ದಾರೆ, ಈ ಕ್ಯಾಬಿನೆಟ್ ಆಯೋಗದಲ್ಲಿ ಯಾರ್ಯಾರಿದ್ರು ಅಂತ. 3 ಜನರು ಸದಸ್ಯರಿದ್ದರು. ಒಬ್ಬರು ಅಧ್ಯಕ್ಷರು ಪಿತಿಕ್ ಲಾರೆನ್ಸ್ ಅಂತ. ಪಿತಿಕ್ ಲಾರೆನ್ಸ್ ಕ್ವಶನ್ ರೈಸ್ ಮಾಡಿದ್ದಾರೆ ಮೊನ್ನೆ ಕೂಡ, ಯಾರು ಅಧ್ಯಕ್ಷರಾಗಿದ್ದವರು ಅಂತ ಕೇಳ್ತಾ ಬಂದರು. ಪಿತಿಕ್ ಲಾರೆನ್ಸು. ಇನ್ನೊಬ್ಬರು ಸದಸ್ಯರು ಅಲೆಕ್ಸಾಂಡರ್ ಅಂತ. ಅಲೆಕ್ಸಾಂಡರು. ಇನ್ನೊಬ್ಬರು ಕ್ರಿಪ್ಸ್ ಬಂದಿದ್ದಾರೆ, ಮತ್ತು ಸ್ಟ್ಯಾನ್ಫೋರ್ಡ್ ಕ್ರಿಪ್ಸ್ ಅವರು ಕೂಡ ಬಂದಿದ್ದಾರೆ. ಮೊದಲು ಬಂದಿದ್ದವರು ಮತ್ತೆ ಬಂದರು. 3 ಜನರ ಸದಸ್ಯರು ಒಳಗೊಂಡಂಥ ಒಂದು ಆಯೋಗ. ಸರಿ, ಈ ಆಯೋಗದ ಮುಖ್ಯ ಅಂಶಗಳೇನು ಅಂದರೆ 3 ಅಂಶಗಳನ್ನು ಒತ್ಕೊಂಡ್ಬಂದಿತ್ತು. ಒಂದನೇದೇನು ಅಂದರೆ ಸರ್ಕಾರ ರಚನೆಗೆ ಸಂಬಂಧಪಟ್ಟಂತೆ ಮಾಹಿತಿ ಕೊಡೋದಕ್ಕೆ ಬಂದಿತ್ತು. ಎರಡನೇದು ಬಂದಾಗ ಸಂವಿಧಾನ ರಚನೆಗೆ ಸಂಬಂಧಪಟ್ಟಂಥ ರೂಪುರೇಷೆಗಳನ್ನು ರೂಪಿಸೋದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಒತ್ಕೊಂಡ್ಬಂದಿತ್ತು. ಮೂರನೇದು ಬಂದಾಗ ಎಕ್ಸಿಕ್ಯೂಟಿವ್ ಕೌನ್ಸಿಲನ್ನು ರಚಿಸೋದಕ್ಕೆ ಪ್ರಮುಖ ಪಕ್ಷಗಳನ್ನು ಒಪ್ಪಿಸೋದಕ್ಕಾಗಿ ಬಂದಿತ್ತು. ಇಲ್ಲಿ ಗೊತ್ತಾಯಿತು ನಿಮಗೆ, ಒಂದನೇದು ಸರ್ಕಾರ ರಚನೆಗೆ, ಎರಡನೇದು ಬಂದಾಗ ಹಾಗಾದರೆ ಸಂವಿಧಾನ ರಚನಾ ಸಭೆಯನ್ನು ರಚನೆ ಮಾಡೋದಕ್ಕೆ, ಮೂರನೇದು ಬಂದಾಗ ಎಕ್ಸಿಕ್ಯೂಟಿವ್ ಕೌನ್ಸಿಲನ್ನು ಸ್ಥಾಪನೆ ಮಾಡೋದಕ್ಕೆ. ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಅಂದರೆ ಕಾರ್ಯಾಂಗೀಯ ಪರಿಷತ್ತನ್ನು ಸ್ಥಾಪನೆ ಮಾಡೋದಕ್ಕೆ. ಈ 3 ಕೂಡ ಅದು ತಂದಂಥ ಅಂಶಗಳಾಗಿದ್ದು ಭಾರತಕ್ಕೆ ಬರಬೇಕಾದ್ರೆ ಈ 3 ಬೇಡಿಕೆಗಳನ್ನು ಈಡೇರಿಸೋದಕ್ಕಾಗಿ ಬಂದಿತ್ತು. ಈಗ ಬಂದಂಥ ಕ್ಯಾಬಿನೆಟ್ ಆಯೋಗ ಈ 3 ಅಂಶಗಳನ್ನು ಒಳಗೊಂಡಂಥ ಶಿಫಾರಸುಗಳನ್ನು ತಾಂಬಂದಿತ್ತು. ಮತ್ತೆ ಬರ್ತಾ ಇದ್ದೀನಿ, ಈ ಕ್ಯಾಬಿನೆಟ್ ಆಯೋಗದ ಆಧಾರದ ಮೇಲೆ ನಮ್ಮ ದೇಶದಲ್ಲಿ ಸಂವಿಧಾನ ರಚನಾ ಸಭೆ ರಚನೆ ಆಯಿತು. ಪ್ರಶ್ನೆ ಕೇಳಿದ್ದಾರೆ, ಭಾರತದಲ್ಲಿ ಸಂವಿಧಾನ ರಚನೆಯು ಯಾವ ಆಯೋಗದ ಶಿಫಾರಸಿನ ಮೇಲೆ ಆಯಿತು ಅಂದರೆ ನಮ್ಮ ಕ್ಯಾಬಿನೆಟ್ ಆಯೋಗದ ಶಿಫಾರಸಿನ ಮೇಲೆ ಆಯಿತು. ಏನು ಕೊಟ್ಟಿದ್ರು ಸ್ವಲ್ಪ ಬ್ರೀಫಾಗಿ ಮಾತಾಡ್ತಾ ಬರ್ತೀನಿ. ಅಲ್ಲಿ ಕ್ಯಾಬಿನೆಟ್ ಆಯೋಗದ ಶಿಫಾರಸುಗಳೇನು, 389 ಮಂದಿ ಸದಸ್ಯರನ್ನು ಹೊಂದಿರಬೇಕು. ಸಂವಿಧಾನ ರಚನಾ ಸಭೆ ಭಾರತದಲ್ಲಿ ರಚನೆ ಮಾಡುವಂಥ ಸಂವಿಧಾನ ರಚನಾ ಸಭೆಯಲ್ಲಿ 389 ಜನ ಇರಬೇಕು. ಅದರಲ್ಲಿ 296 ಫ್ರಮ್ ದ ಬ್ರಿಟಿಷ್ ಇಂಡಿಯಾ, 296 ಮಂದಿ ಬ್ರಿಟಿಷ್ ಇಂಡಿಯಾದಿಂದ ಪ್ರತಿನಿಧಿಸಬೇಕು ಬ್ರಿಟಿಷ್ ಇಂಡಿಯಾವನ್ನು. ನೆಕ್ಸ್ಟು 93 ಮಂದಿ ಹಾಗಾದರೆ ದೇಶೀಯ ಸಂಸ್ಥಾನಗಳನ್ನು ಪ್ರತಿನಿಧಿಸಬೇಕು. ಹಾಗಾದ್ರೆ ಪ್ರಿನ್ಸ್ಲಿ ಸ್ಟೇಟ್ಸ್ ಇದ್ದು ಬಿ ಭಾಗದ ರಾಜ್ಯಗಳು ದೇಶೀಯ ಸಂಸ್ಥಾನಗಳು, ಇವರು ಪ್ರತಿನಿಧಿಸಬೇಕು. ಅವ್ರಿಗೂ ಕೂಡ ಸಂವಿಧಾನ ಬರೆಯೋದಕ್ಕೆ ಅವಕಾಶ ಮಾಡಿಕೊಡಿ. ಇನ್ನೇನು ಇದ್ರಾಗಿರುವಂಥ ಪ್ರಮುಖ ರೂಪುರೇಷೆಗಳು ಅಂದರೆ ಮಹಿಳೆಯರಿಗೆ ಆದ್ಯತೆ ಕೊಡಿ, ಮಹಿಳೆಯರನ್ನು ಕೂಡ ಪಾರ್ಟಿಸಿಪೇಷನ್ ಇರಲಿ, ಗೊತ್ತಿರಲಿ. ಇವರ ಶಿಫಾರಸಿನ ಮೇಲೆ ಮಹಿಳೆಯರು ಇರಬೇಕು ಅಂದಾಗ ನಮ್ಮ ಸಂವಿಧಾನ ರಚನಾ ಸಭೆಯಲ್ಲಿ 15 ಮಂದಿ ಮಹಿಳೆಯರಿದ್ದರು. ಅಮೃತ್ ಕೌರ್ ಇರ್ಬೋದು, ಸರೋಜಿನಿ ನಾಯ್ಡು ಇರ್ಬೋದು, ವಿಜಯಲಕ್ಷ್ಮಿ ಪಂಡಿತ್ ಇರ್ಬೋದು, ಸುಚೇತಾ ಕೃಪಲಾನಿ ಇರ್ಬೋದು, ರಸುಲ್ಲಾ ಬೇಗಮ್ ಇರ್ಬೋದು. ಈ ಥರದವರು 15 ಜನ ಮಹಿಳೆಯರಿದ್ದರು. ಮತ್ತು ಎಲ್ಲ ಪ್ರಾಂತ್ಯಕ್ಕೂ ಕೂಡ ಆದ್ಯತೆ ಕೊಡಿ. ಎಲ್ಲ ಪ್ರಾಂತ್ಯ ಅಂದರೆ ಯಾವುದೋ ಒಂದೇ ಪ್ರಾಂತ್ಯದಿಂದ ಆಯ್ಕೆ ಆಗಬಾರ್ದು.
ದೇಶವನ್ನೇ ರೆಪ್ರೆಸೆಂಟ್ ಮಾಡಬೇಕು ಅಂತೇಳಿ ಎಲ್ಲ ಪ್ರಾಂತ್ಯದಿಂದಲೂ ಬರಲು ಸಂವಿಧಾನ ರಚನೆಗೆ ಅವಕಾಶವನ್ನು ಮಾಡಿಕೊಡಿ ಅಂತ ಇದರಾಗೆ ರೂಪುರೇಷೆನಲ್ಲಿತ್ತು. ಅದಕ್ಕಾಗಿ ನಮ್ಮ ಮೈಸೂರು ಪ್ರಾಂತ್ಯದಿಂದಲೂ ಕೂಡ ಕೆ ಸಿ ರೆಡ್ಡಿಯವರು, ನಿಜಲಿಂಗಪ್ಪನವರು, ಕೆಂಗಲ್ ಹನುಮಂತಯ್ಯನವರು, ಟಿ ಚೆನ್ನಯ್ಯನವರು ಕೋಲಾರದವರು ಮತ್ತು ಸಿದ್ಧಲಿಂಗಯ್ಯ ಇವರೆಲ್ಲರೂ ಕೂಡ ಹೋಗಿದ್ದರು. ಕೊಡಗು ಕೂರ್ಗ್ ಪ್ರಾಂತ್ಯದಿಂದ ಪೂನಚ್ಚ, ಬೇರೆ ಬೇರೆ ಪ್ರಾಂತ್ಯದಿಂದ ಎಲ್ಲ ಮೇಧಾವಿಗಳು ಬಂದಿದ್ದರು. ಜೊತೆಗೆ ಎಲ್ಲ ವರ್ಗದವ್ರಿಗೂ ಕೂಡ ಆದ್ಯತೆ ಕೊಡಿ. ಎಲ್ಲ ವರ್ಗ ಅಂದರೆ ಯಾವುದೋ ಒಂದು ವರ್ಗ ಕೂತ್ಕೊಂಡು ಸಂವಿಧಾನ ಬರೀಬಾರ್ದು. ದೇಶದಲ್ಲಿ ಅನೇಕ ವರ್ಗಗಳಿವೆ, ಅದಕ್ಕೆ ಗೊತ್ತಿರಬೇಕು. ಕಮ್ಯುನಿಸ್ಟರು ಸೋಮನಾಥ್ ಲಹರಿ ಅವರು ಹೋಗ್ತಾರೆ, ಸೋಮನಾಥ್ ಅವರೇ, ಬಲ್ದೇವ್ ಸಿಂಗ್ ಹೋಗ್ತಾರೆ ಸಿಖ್ ಸಮುದಾಯದಿಂದ, ಅಲ್ಲಿಗೆ ಎಲ್ಲ ಸಮುದಾಯದಿಂದಲೂ ಬರ್ತಾರೆ. ನಮ್ಮ ನಿಮ್ನ ವರ್ಗದ ಸಮುದಾಯದಿಂದ ಡಾಕ್ಟರ್ BR ಅಂಬೇಡ್ಕರ್ ಹೋಗ್ತಾ ಬರ್ತಾರೆ. ಮುಸಲ್ಮಾನ್ ಕಮ್ಯುನಿಟಿಯಿಂದ ಮೌಲಾನಾ ಅಬುಲ್ ಕಲಾಂ ಆಜಾದ್ ಬರ್ತಾರೆ. ಇಲ್ಲಿ ಎಲ್ಲ ವರ್ಗದವರು ಬರಬೇಕು. ಜೊತೆಗೆ ಚುನಾವಣೆಯಿಂದ ಆಯ್ಕೆ ಆಗಬೇಕು, ವಯಸ್ಕ ಮತದಾನದ ಮೂಲಕ ಆಯ್ಕೆ ಆಗಬೇಕು. ಗೊತ್ತಿಲ್ಲ, ಚುನಾವಣೆಯಿಂದ ಆಯ್ಕೆ ಆಗಿದ್ದರಿಂದಲೇ ಸಂವಿಧಾನ ರಚನಾ ಸಭೆ 1952ಕ್ಕೆ ಸಂಸತ್ತು ರಚನೆ ಆಗೋವರೆಗೂ ಕೂಡ ತಾತ್ಕಾಲಿಕ ಸಂಸತ್ತಾಗಿ ಕೆಲಸ ಮಾಡ್ತಾ ಬಂತು. ಅಲ್ಲಿಗೆ ತಾತ್ಕಾಲಿಕ ಸಂಸತ್ತಾಗಿ ಯಾವ್ದು ಕೆಲಸ ಮಾಡ್ತು ಅಂದರೆ ನಮ್ಮ ಸಂವಿಧಾನ ರಚನಾ ಸಭೆ. ಯಾಕೆಂದರೆ ಜನರಿಂದ ಆಯ್ಕೆ ಆಗಿತ್ತದು, ಚುನಾವಣೆಯಿಂದ ಆಯ್ಕೆ ಆಗಿದ್ದರಿಂದ ಸಾಧ್ಯ ಆಯಿತು. ಅಲ್ಲಿಗೆ ನಮ್ಮ ಕ್ಯಾಬಿನೆಟ್ ಆಯೋಗದ ಶಿಫಾರಸ್ಸಿನ ಮೇಲೆ ಚುನಾವಣೆ ನಡೆದು 1946 ಡಿಸೆಂಬರ್ 9ಕ್ಕೆ ಸಂವಿಧಾನ ರಚನಾ ಸಭೆ ಆರಂಭವಾಗ್ತಾ ಬಂತು. ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾರವರು ಹಂಗಾಮಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಬರ್ತಾರೆ. ಅಲ್ಲಿಗೆ ಡಿಸೆಂಬರ್ 9 ಮೊದಲ ಸಭೆ ಸೆಂಟ್ರಲ್ ಹಾಲಲ್ಲಿ ನಡೀತಾ ಬರುತ್ತೆ ಸಂಸತ್ತಿನ. ಅದು ಮೊದಲ ಸಭೆ. ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾರವರು ಅಧ್ಯಕ್ಷರಾಗಿದ್ದರು. ಈಗ ಗೊತ್ತಾಯಿತು ನಮಗೆ ನಮ್ಮ ಕ್ಯಾಬಿನೆಟ್ ಆಯೋಗ ಬಂದಿದ್ದರಿಂದ ನಮ್ಮ ಸಂವಿಧಾನ ರಚನೆಗೆ ಅವಕಾಶ ಆಗ್ತಾ ಬಂತು. ಈಗ ಆಯ್ಕೆಗಳಿಗೆ ಹೋಗ್ತಾ ಬರ್ತೀನಿ ನಾನೀಗ. ಆಯ್ಕೆಗಳಲ್ಲಿ ಯಾವುದು ಸರಿಯಾಗಿದೆ, ಈ ಆಯ್ಕೆಗಳಲ್ಲಿ ಬರ್ತಾ ಬರೋಣ. ಕ್ಯಾಬಿನೆಟ್ ಆಯೋಗ ಕಲಿಸಲು ಕಾರಣ ರಾಷ್ಟ್ರೀಯ ಸರ್ಕಾರ ರಚನೆಗಾಗಿ, ಇದು ಕರೆಕ್ಟಾಗಿದೆ. ದೇಶದಲ್ಲಿ ಸರ್ಕಾರ ರಚನೆ ಮಾಡೋದಕ್ಕಾಗಿ ಇದು ಮಾಡ್ತಾ ಬಂತು. ಅಧಿಕಾರ ವರ್ಗಾವಣೆಗೆ ಸಂವಿಧಾನಾತ್ಮಕ ವ್ಯವಸ್ಥೆಯನ್ನು ರೂಪಿಸುವುದಕ್ಕಾಗಿ, ನಾನು ಆಲ್ರೆಡಿ ಬರೆದಿದ್ದೆ. 2ನೇ ಪಾಯಿಂಟು ಕೂಡ ಕರೆಕ್ಟಾಗಿದೆ. 3ನೇದು ಬಂದಾಗ ಪಾಕಿಸ್ತಾನ ಕುರಿತ ಜಿನ್ನಾರವರ ಬೇಡಿಕೆಯನ್ನು ಪರಿಗಣಿಸಿ ವಿವರಗಳನ್ನು ರೂಪಿಸುವುದಕ್ಕಾಗಿ, ಇದು ರಾಂಗು. ನೆಕ್ಸ್ಟು ಮೇಲಿನ ಯಾವುದೂ ಅಲ್ಲ ಅಂದರೆ ಮೇಲ್ಗಡೆ 2 ಕರೆಕ್ಟಾಗಿದೆ, ಈ ಆಯ್ಕೆ ಬರಲ್ಲ. ಇದರಿಂದ ಸಂಕೇತದ ಸಹಾಯದಿಂದ ಸರಿಯಾದ ಉತ್ತರವನ್ನು ಆರಿಸಿ. ಸಂಕೇತ ಸಹಾಯದಿಂದ ಈಗ ನಮಗೆ ಎ ಮತ್ತು ಬಿ ಸರಿಯಾದ ಉತ್ತರಗಳಾಗಿದೆ. ಈ ಆಯ್ಕೆಗಳನ್ನು ನೋಡ್ತಾ ಬರೋಣ. ಸೆಕೆಂಡ್ ಆಪ್ಷನ್ನು ಎ ಮತ್ತು ಬಿ ಇಸ್ ದ ಕರೆಕ್ಟ್ ಆನ್ಸರ್. ಉತ್ತರ ಸರಿಯಾಗಿದೆ. ಸುಮಾರು ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ. ಕ್ಯಾಬಿನೆಟ್ ಆಯೋಗ ನಮ್ಮ ಸಂವಿಧಾನ ರಚನಾ ಸಭೆಗೆ ಸಹಕಾರಿಯಾಗಿದ್ದು, ಈ ಆಯೋಗದ ಶಿಫಾರಸ್ಸಿನ ಮೇಲೇ ನಮ್ಮ ಸಂವಿಧಾನ ರಚನಾ ಸಭೆ ರಚನೆಯಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರಿತಾ ಬರ್ತಾರೆ. ಸಂವಿಧಾನ ಶಿಲ್ಪಿ ಅಂತ ಕರಿತಾ ಬರ್ತೀವಿ. ಮುಂದೆ ಬರ್ತಾ ಇದ್ದೀನಿ. ಈ ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಬರೋಣ. ಯಾವುದದು ಮುಂದಿನ ಪ್ರಶ್ನೆ? ಒಂದು ಮೆಂಟಾಲಿಬಿಲಿಟಿ ಪ್ರಶ್ನೆ ಇದೆ. ಈ ಕೆಳಗಿನ ಪ್ರದರ್ಶನಗಳಲ್ಲಿ, ಚಿತ್ರದಲ್ಲಿ ಪ್ರತಿಯೊಂದು ಅಕ್ಷರವು ಒಂದೊಂದು ಸಂಖ್ಯೆಯನ್ನು ಪ್ರತಿನಿಧಿಸುತ್ತದೆ. ಒಂದೊಂದು ಲೆಟ್ರು ಕೂಡ ಒಂದೊಂದು ನಂಬರ್ಸನ್ನು ಇಂಡಿಕೇಟ್ ಮಾಡ್ತಾ ಬರ್ತದೆ. ಈ ನಂಬರ್ ಯಾವುದದು ಪ್ರತಿನಿಧಿಸುತ್ತೆ? ಅನುಕ್ರಮವಾಗಿ, ಅನುಕ್ರಮ ಅಂದರೆ ಸೀಕ್ವೆನ್ಷಿಯಲ್ ಆರ್ಡ್ರಿಗೆ ಅನುಕ್ರಮವಾಗಿ 3 ಸಂಖ್ಯೆಗಳ ಮೊತ್ತವು 15 ಆಗುತ್ತದೆ. 3 ಸಂಖ್ಯೆಗಳ ಮೊತ್ತ 15 ಆಗುತ್ತದೆ. ಆಗ ಈನ ಮೌಲ್ಯವೆಷ್ಟು? ಈ ಅಂದರೆ ಇದರ ವ್ಯಾಲ್ಯೂ ಎಷ್ಟು ಅಂತ ಕೇಳ್ತಾ ಬಂದಿದ್ದಾರೆ. ಈನ ವ್ಯಾಲ್ಯೂ ಎಷ್ಟು ಅಂತ. ಈಗ ನಾವು ಪ್ರಶ್ನೆನ ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಸುಲಭವಾಗಿ ಆನ್ಸರ್ ಮಾಡ್ಬೋದು. ಏನು 3 ಆಯ್ಕೆಗಳನ್ನು, 3 ಇವು ಬರ್ತಾವಲ್ಲ ಅಕ್ಷರಗಳು, ಈ ಪ್ರತಿಯೊಂದು 3 ಸಂಖ್ಯೆಗಳ ಮೊತ್ತವು, 3 ಸಂಖ್ಯೆ ಅಂದರೆ ಇದು ಸಂಖ್ಯೆ ಅಂತ ಪರಿಗಣಿಸ್ತಾರೆ. ಇಲ್ಲಿ 2 ಇದೆ, BC, ಅಲ್ಲಿಗೆ ಅರ್ಥ ಈ 3 ಸೇರಿದ್ರೆ 15 ಆಗಬೇಕು. 15 ಅಂದಾಗ 2 + 13 ಆದಾಗ 15 ಆಗ್ತಾ ಬರ್ತದೆ. ಈ 3 ಸಂಖ್ಯೆ ಅಂದರೆ 2BC, ಈ 3 ಸೇರಿದ್ರೆ 15 ಆಗ್ತಾ ಬರುತ್ತೆ. ಅಲ್ಲಿಗೆ ನಮಗೆ ಗೊತ್ತಾಯಿತು B ಮತ್ತು C ಯ ಮೌಲ್ಯ 13 ಆಗಿದೆ. ಅಲ್ಲಿಗೆ ಇದರ 3 ಅಂಕೆ ಇದನ್ನು ತೆಗೆದುಕೊತಾ ಬಂದಾಗ, ಸಂಖ್ಯೆಗಳನ್ನು ತೆಗೆದುಕೊತಾ ಬಂದಾಗ 15 ಆಗಬೇಕು ಅಂದಾಗ ಇದರ ಮೌಲ್ಯ 2 ಆಗುತ್ತೆ. ಡಿ ಮೌಲ್ಯ 2. ಹೇಗೆ ಸಾರ್ ಅಂದರೆ 1, 2, 3 ಸೇರಿದ್ರೆ 15 ಆಗಬೇಕು. 3 ಸಂಖ್ಯೆಗಳ ಅನುಕ್ರಮವಾಗಿ ಬಂದಾಗ ಮೊತ್ತ 15 ಆಗಬೇಕು. ಅಲ್ಲಿಗೆ ನಮಗೀಗ 2 ಗೊತ್ತಾಯಿತು, ಇದು 6 ಇದೆ. ಈ 3ರ ಮೊತ್ತ ಅಂದರೆ DE ಮತ್ತು 6 ಮೊತ್ತ 15 ಆಗುತ್ತೆ. 15 ಆಗಬೇಕು ಅಂದರೆ ಆಲ್ರೆಡಿ ನಮಗೆ 2 ಇದೆ ಮತ್ತು 6 ಇದೆ. 2 + 6 ಇದೆ, 8 ಇದೆ. 15ರಲ್ಲಿ 8ಅನ್ನು ಕಳೆದ್ರೆ 7 ಬರ್ತದೆ. ಆನ್ಸರು 7. ಯಾವುದು ಆನ್ಸರು? 7 ಆನ್ಸರು. ಈಗ ನೋಡೇ ಬಿಡೋಣ. 2 + 7 + 6
ಆನ್ಸರು 9 + 6 15 ಆಗ್ತದೆ. ಉತ್ತರ 7 ಆಗಿದೆ. ಈ ಉತ್ತರವನ್ನು ಯಾವ ಟೈಪ್ ತೆಗೆದುಕೊಂಡ್ರೂ ಕೂಡ ಮಾಡ್ತಾ ಬರ್ಬೋದು. ಮೊದಲು 3ರ ಇದು ಮೊತ್ತವನ್ನು ಕಂಡುಹಿಡಿಬೇಕು, ನಂತರದ ಸಂಖ್ಯೆಗಳು ಸಿಗ್ತಾ ಬರ್ತವೆ. ಈ ಉತ್ತರ 7 ಆಗಿದೆ. ಇಂಥ ಪ್ರಶ್ನೆಗಳನ್ನು ಸುಮಾರು ಕೇಳ್ತಾ ಬಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಇಂಥ ಸಮಸ್ಯೆಗಳನ್ನು ಬಿಡಿಸ್ತಾ ಬರೋಣ. ವಿಶ್ ಯು ಬೆಸ್ಟ್ ಆಫ್ ಲಕ್.